ಧರ್ಮದ ಹೆಸರಲ್ಲಿ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆಯಾ? ಈ ಒಂದು ಮೇ ಜೂನ್ವರೆಗೂ ನಾವು ಲೆಕ್ಕ ಹಾಕೊಂಡಾಗ ಕರ್ನಾಟಕ ರಾಜ್ಯದಲ್ಲಿ ಧರ್ಮದ ವೈಷಮ್ಯದ ಕಾರಣಕ್ಕೆ, ಕೋಮು ವೈಷಮ್ಯದ ಕಾರಣಕ್ಕೆ ಎಷ್ಟು ಸಂಘರ್ಷಗಳಾಗಿವೆ ಅಂತ ಹೇಳಿದ್ರೆ ಒಂದು ಆಘಾತಕಾರಿ ವರದಿ ಇಲ್ಲಿ ಹೊರಬೀಳ್ತಾ ಇದೆ. ಬರೀ 4 ವರ್ಷಗಳಲ್ಲಿ ನಾವು ಚೆಕ್ ಮಾಡಿಕೊಂಡಾಗ 64.87% ಅಷ್ಟು ಈ ಜಾತಿ ವೈಷಮ್ಯ, ಕೋಮು ವೈಷಮ್ಯ, ಈ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಕಾನೂನು ಸುವ್ಯವಸ್ಥೆ ಕಥೆ ಏನು? ಬರೀ ಕಾನೂನಿಗೆ ಬಿಡೋಣವಾ ಇದನ್ನು? ನಿಜವಾಗ್ಲೂ ಧರ್ಮಗಳ ನಡುವೆ ಪ್ಯೂರ್ಲಿ ಧರ್ಮದ ಕಾರಣಕ್ಕೆ ಆಗ್ತಿರ್ತಕ್ಕಂಥ ಫೈಟ್ಗಳ ಇದು, ಅಥವಾ ಇದರ ಹಿಂದೆ ರಾಜಕೀಯ ಪಕ್ಷಗಳ ಚಿತಾವಣೆ ಇದ್ದು ಆ ಚಿತಾವಣೆ ಕಾರಣದಿಂದಾಗಿ ಇಲ್ಲಿ ಕೋಮು ಸಂಘರ್ಷ ಜಾಸ್ತಿ ಆಗ್ತಾ ಇದೆಯಾ? 4 ವರ್ಷದಲ್ಲೇ ಹೈಯೆಸ್ಟು 65% ಗಲಭೆಗಳು ಏರಿಕೆ ಆಗಿರೋದು ಹೇಗೆ? ಏನಕ್ಕೆ ಈ ಥರ ಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಗಳಾಗ್ತಾ ಇವೆ? ಧರ್ಮಕ್ಕೆ ಬೆಂಕಿ ಹಚ್ಚುತ್ತಾ ಇರೋದೇ ರಾಜಕೀಯವ? ಅಹಿಂದ, ಹಿಂದುತ್ವ, ಧರ್ಮದ್ವೇಷ, ಹತ್ಯೆಯ ಹಿಂದೆ ಇರೋದೇ ಮತ ಬ್ಯಾಂಕ? ಇದೇ ವಿಚಾರದಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡು ಹೋದಾಗ, ಚೆಕ್ ಮಾಡ್ಕೊಂಡು ಹೋದಾಗ 65% ಯಾಕಪ್ಪ ಜಾಸ್ತಿ ಆಯಿತು? ಹಲ್ಲೆ ಪ್ರಕರಣ ಜಾಸ್ತಿ ಆಗುತ್ತೆ, ಕೊಲೆ ಜಾಸ್ತಿ ಆಗ್ತಾ ಇದೆ. 2021ರಲ್ಲಿ 208 ಧರ್ಮ ದೌರ್ಜನ್ಯ ಕೇಸ್ಗಳು ದಾಖಲಾಗಿದ್ವು. 2024ರಲ್ಲಿ ಧರ್ಮ ದಂಗಲ್ನ ಪ್ರಕರಣ 345ಕ್ಕೆ ಏರಿಕೆಯಾಗಿತ್ತು. ಕೇವಲ 4 ವರ್ಷಗಳಲ್ಲಿ ಬರೋಬ್ಬರಿ 64.87% ಅಷ್ಟು ಏರಿಕೆ ಕಂಡಿದೆ. ಇದು 4 ವರ್ಷದಲ್ಲಿ ಧರ್ಮದ ಹೆಸರಲ್ಲಿ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ, ಗಲಭೆಗಳು ಜಾಸ್ತಿ ಆಗ್ತಾ ಇದೆ. ಈ ವರ್ಷ ನೋಡಿ, 2021ರಲ್ಲಿ ಮೇವರೆಗೂ ಕನ್ಸಿಡರ್ ಮಾಡೋಣ, ಬರೀ 9 ಪ್ರಕರಣ ಇತ್ತು. 2021 ಮೇವರೆಗೂ ಬರೀ 9 ಪ್ರಕರಣ ದಾಖಲಾಗಿರುತ್ತೆ. 2024ರಲ್ಲಿ ಮೇ ತಿಂಗಳಂತ್ಯಕ್ಕೆ 21 ಪ್ರಕರಣ ದಾಖಲಾಗುತ್ತೆ. 2025 ಮೇ ಅಂತ್ಯದವರೆಗೆ ಲೆಕ್ಕ ಹಾಕೊಂಡಾಗ 123 ಪ್ರಕರಣ ದಾಖಲಾಗುತ್ತೆ. ಇಲ್ಲಿ 4 ವರ್ಷಗಳಲ್ಲೇ ಧರ್ಮ ದೌರ್ಜನ್ಯ ಪ್ರಕರಣ ಜಾಸ್ತಿಯಾಗಿರೋದು. ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿಯೇ ಧರ್ಮ ದೌರ್ಜನ್ಯ ಪ್ರಕರಣ ಜಾಸ್ತಿ ಆಗ್ತಿದೆ ಅಂತ ಬಂದಾಗ ಇದಕ್ಕೆ ಕಾರಣ ಧಾರ್ಮಿಕ ಕಾರಣ ಮಾತ್ರ ಇಲ್ಲಿದೆಯಾ, ಅಥವಾ ಇದರ ಹಿಂದೆ ರಾಜಕೀಯ ಪಕ್ಷಗಳ ಪಿತೂರಿ, ಸಂಚು, ಒಳಸಂಚು ಇದೆಯಾ? ಇಲ್ಲಿ ಸಾಮಾಜಿಕ ಜಾಲತಾಣಗಳು 90% ಕಾರಣ ಅಂತ ಹೇಳ್ತಾ ಇದ್ದಾರೆ. 90% ಪ್ರಕರಣ ಆಗೋದೇ ಸೋಷಿಯಲ್ ಮೀಡಿಯಾದ ಕಾರಣ. ಮೊದಲೆಲ್ಲ ಅಲ್ಲೆಲ್ಲೋ ಒಂದು ಗಲಭೆ ಆಯಿತು ಅಂದಾಗ ಅಲ್ಲಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಒಂದು ವಿಷಯ, ಅದ್ರ ಬಗ್ಗೆ ಒಂದು ಪೋಸ್ಟ್ ಮಾಡಿ ಒಂದು ವಿಡಿಯೋ ಹಾಕಿದ್ರೆ ಸಾಕು, ಯಾವುದೋ ಅವರೆಲ್ಲ ಅವ್ನು ನೋಡ್ತಾ ಇರಲಿ. ಮಂಗಳೂರು ಒಂದು ಘಟನೆ ನಡೆದ್ರೆ ಅದಕ್ಕೆ ಹುಬ್ಬಳ್ಳಿಯವನು ಕೂಡ ಒಂದು ಕಡೆ ಅದಕ್ಕೆ ಸ್ಪಂದಿಸಬಹುದಾಗುತ್ತೆ, ರಿಯಾಕ್ಟ್ ಮಾಡಬಹುದಾಗುತ್ತೆ, ಅಥವಾ ರೆಸ್ಪಾಂಡ್ ಕೂಡ ಮಾಡಬಹುದಾಗುತ್ತೆ ಅವನು, ಅಥವಾ ಅಲ್ಲೂ ಗಲಭೆ ಕೂಡ ಮಾಡಬಹುದಾಗುತ್ತೆ. ರಾಜಕೀಯ ಒತ್ತಡಗಳಿಂದ ವ್ಯಕ್ತಿಯ ಬಂಧನ ವಿಳಂಬವಾಗ್ತಾ ಇದೆ. ಅಲ್ಲೇ ಅವ್ರು ಬಂದು ರೆಕಮೆಂಡ್ ಮಾಡಿಬಿಡ್ತಾರೆ, ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಇವನಿಗೇನು ಮಾಡಬೇಡಿ, ನಮ್ಮ ಕಡೆ ಹುಡುಗ ಬೇಕಾದವನು. ಕಾನೂನಲ್ಲಿ ಕಠಿಣ ಶಿಕ್ಷೆನೇ ಇದಕ್ಕಿಲ್ಲವಲ್ಲ. ಇವೆಲ್ಲವೂ ಕೂಡ ರಾಜ್ಯದ ಧರ್ಮ ದೌರ್ಜನ್ಯ ಪ್ರಕರಣದ ಹೆಚ್ಚಳಕ್ಕೆ ಒಂದು ಕಾರಣ. ಗುಪ್ತಚರ ಇಲಾಖೆಯ ನಿರಂತರ ವಿಫಲತೆ ಕೂಡ ಒಂದು ಕಾರಣ ಅಂತ ಹೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಿಂದ ನಿರ್ದಿಷ್ಟ ಪ್ರದೇಶದ ಪ್ರಕರಣ ರಾಜ್ಯಕ್ಕೆ ವ್ಯಾಪಿಸ್ತಾ ಇದೆ. ನಾನಾ ರೀತಿ ಧರ್ಮದಂಗಲುಗಳಿವೆ ಇಲ್ಲಿ. ಅನ್ಯ ಕೋಮಿನ ವ್ಯಕ್ತಿ ಥಳಿಸೋದು, ದೌರ್ಜನ್ಯ ಮಾಡೋದು, ನೈತಿಕ ಪೊಲೀಸ್ಗಿರಿ ಮಾಡೋದು, ವಕಾಲತ್ ವಹಿಸ್ಬಿಡೋದು ಇವರೇನೆ. 2 ಧರ್ಮೀಯರು ಪ್ರೀತಿಸಿದ್ರೆ, ಒಟ್ಟಿಗೆ ಓಡಾಡ್ತಾ ಇದ್ದರೆ, ಮಾತಾಡ್ತಾ ಇದ್ದರೆ ಆಗಲ್ಲ, ಯಾಕೆ ನೀವು ಯಾಕೆ ಇಲ್ಲಿ ಬಂದಿದ್ದೀರಿ, ಇಲ್ಲಿಂದ ಹಿಡ್ಕೊಂಡು ಬೇರೆ ಬೇರೆ ವಿಚಾರಗಳಲ್ಲಿ ಈ ದೌರ್ಜನ್ಯಗಳು ನಡೀತಾ ಇದೆ. ನಿರ್ದಿಷ್ಟ ಕೋಮಿಗೆ ವ್ಯಾಪಾರ ಮಾಡೋಕ್ಕೆ ಬಿಡಲ್ಲ, ನಾವು ನಿಮ್ಗೆ ವ್ಯಾಪಾರ ಮಾಡೋಕ್ಕೆ ಬಿಡಲ್ಲ. ಧರ್ಮದ ಹೆಸರಲ್ಲಿ ಅನ್ಯ ಕೋಮಿನ ವ್ಯಕ್ತಿ ಜೊತೆಯಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡೋದು, ಉತ್ಸವ ಜಯಂತಿ ಹೆಸರಲ್ಲಿ ಅನ್ಯ ಕೋಮನ್ನು ಪ್ರಚೋದನೆ ಮಾಡೋದು, ಕಲ್ಲು ತೂರಾಟ ಮಾಡೋದು, ಅವಹೇಳನಕಾರಿ ಪೋಸ್ಟ್ ಹಾಕೋದು, ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂಥ ದೇವ್ರ ಬಗ್ಗೆನೋ ಗುರುಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಇದೀಗ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಈ ಒಂದು ಡಿಬೇಟಲ್ಲಿ ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು ದೊಡ್ಡೇರಿ ನಿಮಗೆ ಡಿಬೇಟ್ಗೆ. ಆನಂತರ ನಮ್ಮ ಜೊತೆಯಲ್ಲಿ ಯದು ಕುಮಾರ್ ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ಯದುಕುಮಾರ್ ಈ ಒಂದು ಡಿಬೇಟ್ಗೆ. ಇಷ್ಟೆಲ್ಲ ನಮ್ಮನ್ನು ರಾಜಶೇಖರಾನಂದ ಸ್ವಾಮೀಜಿಗಳು ಕೂಡ ಜಾಯ್ನ್ ಆಗ್ತಾರೆ ವಜ್ರದೇಹಿ ಮಠದ ಕಡೆಯಿಂದ. ಅಬ್ದುಲ್ ರಜಾಕ್ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ, ಮುಸ್ಲಿಂ ಸಮುದಾಯದ ಧಾರ್ಮಿಕ ಚಿಂತಕರು. ಅವನು ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಆಮೇಲೆ ಮೊಟ್ಟ ಮೊದಲಿಗೆ ಈಗ ಅಬ್ದುಲ್ ರಜಾಕ್ ಅವರೇ ಸ್ವಾಗತ ನಿಮಗೆ ಈ ಡಿಬೇಟ್ಗೆ. ನಮಸ್ಕಾರ. ಈಗ ಇದು ಒಂದು 65%ವರೆಗೂ ಜಾಸ್ತಿ ಆಗಿಬಿಟ್ಟಿದೆ ಧಾರ್ಮಿಕ ಗಲಭೆಗಳು, 64.87%. ಯಾರಿಂದ ಇದು ಜಾಸ್ತಿ ಆಗ್ತಿರೋದು ನಿಮ್ಮ ಪ್ರಕಾರ ಅಬ್ದುಲ್ ರಜಾಕ್ ಅವರೇ? ಕೊಲೆಗಳು, ಪರಧರ್ಮ, ಅಸಹಿಷ್ಣುತೆ, ಪ್ರಚೋದನೆಗಳು, ಯಾರಿಂದ ಇದೆಲ್ಲ ಜಾಸ್ತಿ ಆಗ್ತಿದೆ ನಿಮಗನ್ನಿಸ್ತಾ ಇದೆ ಅಂತ? ರಮಕಾಂತ್, ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಪ್ರತಿಯೊಂದು ಕಾನೂನವರು ಆರಾಮ್ ಬದುಕ್ತಾ ಇದ್ರು, ಚೆನ್ನಾಗಿ ನಡೀತಾ ಇತ್ತು. ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ, ಆ ಸರ್ಕಾರದ ಲಾಸ್ಟ್ 2 ಇಯರ್ಸ್, ಆ ಲಾಸ್ಟ್ 2 ಇಯರ್ಸ್ ಅಲ್ಲಿ ಏನೇನ್ ಶುರುವಾಯ್ತು ಅಂದ್ರೆ, ಇದು ಮೊಟ್ಟ ಮೊದಲಿಗೆ
ಮಂಗಳೂರು ಏರ್ಪೋರ್ಟ್ ನಲ್ಲಿ ಪತ್ರಕರ್ತರು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಸರ್ ನೈತಿಕ ಪೊಲೀಸ್ಗಿರಿ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ. ಹ್ಮ್ ಆಗ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಉತ್ತರ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದು ಇದ್ದೇ ಇದೆ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. ಅಲ್ಲಿಂದ ಒಂದು ಕ್ಲಾಕ್ ಸಿಗುತ್ತೆ. ನೋಡಿ, ಒಂದು ಸಾಧಾರಣ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಬೆಂಗಳೂರಿನಲ್ಲಿ ಸೋಮೇಶ್ವರ ನಗರದಲ್ಲಿ ಒಂದು ಮೀಲಾದ್ ಮೆರವಣಿಗೆಗೋಸ್ಕರ ಮುಸಲ್ಮಾನರು ಹೋಗ್ತಿರ್ತಾರೆ. ಅದರಲ್ಲಿ ಒಂದು 6-8 ಜನ ಚಾಕುಗಳನ್ನ ಕತ್ತಿಗಳನ್ನ ಹಿಡ್ಕೊಂಡು ಮೆರವಣಿಗೆಯಲ್ಲಿ ಹೋಗ್ತಾರೆ. ಅದನ್ನ ಇದು ಮಾಡಿ ಪೊಲೀಸ್ನವ್ರಿಗೆ ಇವ್ರ ಮೇಲೆ ಕೇಸ್ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಉಡುಪಿಯಲ್ಲಿ ಗುಟ್ಟಾಗಿ ಒಂದು ಕಾಲೇಜಿನಲ್ಲಿ ವೆಪನ್ ಟ್ರೈನಿಂಗ್ ಕೊಡ್ತಿರ್ತಾರೆ. ಆ ವೆಪನ್ ಟ್ರೈನಿಂಗ್ ಬಗ್ಗೆ ಹೋಗ್ಬಿಟ್ಟು ಕೇಸ್ ಹಾಕ್ರಿ ಅಂತ ಹೇಳಿದ್ರೆ, ಇದೇನು AK-47 ಗನ್ಸ, ಅದು ಏರ್ ಗನ್, ಅದ್ರ ಟ್ರೈನಿಂಗ್ ಕೊಟ್ರೆ ಏನಂತ ಹೇಳ್ತಾರೆ. ಯಾಕಂದ್ರೆ ಸರ್ಕಾರ ಅವಾಗ ಬಿಜೆಪಿ ಸರ್ಕಾರ ಇತ್ತು, ಅದು ಬಜರಂಗ ದಳದ ಒಂದು ಟ್ರೈನಿಂಗ್ ಕ್ಯಾಂಪ್ ಇತ್ತು. ಇದೇ ತರ ಕುಮ್ಮಕ್ ಕೊಡ್ತಾ ಸಿಟ್ಟಿಂಗ್ MLA-ಗಳು ನಮಗೆ ಮುಸಲ್ಮಾನರ ಓಟೇ ಬೇಡ ಅಂತ ಹೇಳ್ಬಿಡ್ತಾರೆ. ಶೆಟ್ಟಿ ಅವರು ಅಲ್ಲಿಂದ ಒಂದು MLA ಮೇಲೆ ಒಂದು ಕೇಸ್ ಆಗುತ್ತೆ. MLA ಮೇಲೆ ಕೇಸ್ ಅಲ್ಲ, ಅದು MLA ಶಿಷ್ಯ ಒಬ್ಬ ಒಂದು ಮೈನಿಂಗ್ ಪ್ರಕರಣದಲ್ಲಿ ಅವ್ರ ಮೇಲೆ ಕೇಸ್ ಮಾಡಿರ್ತಾರೆ. ಅವ್ನಿಗೆ ಅರೆಸ್ಟ್ ಮಾಡ್ಬಿಟ್ಟು ಸ್ಟೇಷನ್ ಬಂದ್ರೆ MLA ಬಂದ್ಬಿಟ್ಟು ಸ್ಟೇಷನ್ ಒಳಗಡೆ ನಿಂತ್ಕೊಂಡು ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿ ಅವ್ರನ್ನ ಬಿಡ್ರಿ, ಹೆಂಗೆ ಅಂತ ಒಂದು ರಂಪಾಟ ನಡೀತದೆ. ಇದಕ್ಕೆಲ್ಲ ಕುಮ್ಮಕ್ ಕೊಡ್ತಾ ಸರ್ಕಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿರಲ್ಲ. ಈ ತರದ್ದು ನಡೆದು ವೋಟಿಗೋಸ್ಕರ ಬಿಜೆಪಿ ಹಾಗೂ RSS ಹಾಗೂ ಬಜರಂಗ ದಳ ಮತ್ತು ಆ ಸೇನೆ ಈ ಸೇನೆ ಅನ್ಕೊಂಡು, ಆ ಪಡೆ ಈ ಪಡೆ ಅನ್ಕೊಂಡು, ಗುಂಪುಗಳು, ಅವ್ರಿಗೇನು ಕೆಲಸ ಇಲ್ದಿರ ನಿರುದ್ಯೋಗಿಗಳು, ಅವರು ಗೂಗಲ್ ಪೇ ಫೋನ್ ಪೇ ಅಲ್ಲಿ ಹಣ ಸಂಗ್ರಹಿಸ್ಕೊಂಡು ಸುಮ್ನೆ ಹೋಗಿ ಮುಸಲ್ಮಾನರನ್ನ ಕೆಣಕೋದು, ಸುಮ್ನೆ ಹೋಗಿ ಮುಸಲ್ಮಾನರನ್ನ ತೊಂದರೆ ಕೊಡೋದು. ಎಲ್ಲೋ ಒಂದ್ ಕಡೆ ಒಂದು ಬಾವುಟದಲ್ಲಿ ಒಂದೇನೋ ಅರಬಿ ಬರ್ದಿದ್ರೆ ಅದನ್ನ ತಗೊಂಡೋಗ್ಬಿಟ್ಟು ಇದು ಪಾಕಿಸ್ತಾನ್ ತರ ಇದೆ, ಅದ್ಯಾವ್ದೋ ಒಂದು ಹೋಟ್ಲಲ್ಲಿ ದೇವರ ಒಂದು ಬರಹವನ್ನ ಬರ್ದಿದ್ರೆ ಅದು ಪಾಕಿಸ್ತಾನ್, ಅದನ್ನ ತೆಗಿಸಿ. ಇದೆಲ್ಲ ಬಿಜೆಪಿಯ ವೋಟ್ ಬ್ಯಾಂಕ್ ಕಾರಣಕ್ಕೋಸ್ಕರ ಇವ್ರು ಮಾಡ್ತಾರೆ. ಬಿಜೆಪಿ ಸರ್ಕಾರ ಅವ್ರನ್ನ ಬೆಂಬಲ ಕೊಡ್ತು. ಈ ಕಾಂಗ್ರೆಸ್ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳುತ್ತೆ ಅಂತ ನಾವು ಆಶ್ರಯಿಸಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಹಿಂದೂಗಳು ಇವ್ರ ಮೇಲೆ ವಿರುದ್ಧ ಆಗ್ತಾರೋ ಅಂತ ಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಳೋದನ್ನ ಬಿಟ್ಬಿಟ್ಟು ಸುಮ್ನೆ ಒಂದು ಲಿಪ್ ಸರ್ವಿಸ್, ನಾವೇನು ಅದು ಮಾಡ್ತೀವಿ ಇದು ಮಾಡ್ತೀವಿ, ನಕ್ಸಲ್ಸ್ ಮೇಲೆ ನಾವು ಒಂದು ಇತ್ತರದ್ರಲ್ಲ ಅದೇ ಮಾದರಿಯಲ್ಲಿ ಒಂದು ನಾವು ಟಾಸ್ಕ್ ಫೋರ್ಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಮಂಗಳೂರಲ್ಲಿ ನಾವೆಲ್ಲ ಸೇರ್ಕೊಂಡು ನಾವೆಲ್ಲ ನಿಮ್ಗೆ ರಾಜೀನಾಮೆ ಕೊಟ್ಬಿಡ್ತೀವಿ, ನಿಮ್ ಪಕ್ಷ ಬೇಡವೇ ಬೇಡ ಅಂತ ಹೇಳಿದ ಮೇಲೆ ಅದನ್ನ ಒಂದು ಸ್ವಲ್ಪ ಕ್ರಮ ತಗೊಂಡು ಅದೇನೋ ಒಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿದರೆ ಅದಕ್ಕಿನ್ನ ಹಲ್ ಸಿಗ್ಲಿಲ್ಲ ಅನ್ಸುತ್ತೆ ನನಗೆ. ಯಾಕೆ ಅಂತ ಹೇಳಿದ್ರೆ ಇನ್ನ ಘಟನೆಗಳು ನಡೀತಾನೆ ಇವೆ. ಓಕೆ ರಜಾಕ್ ಅವರೇ, ಮಾತಾಡಿಸ್ತೀನಿ. ಈಗ ಸುಮ್ಮನಾದರೂ ಅವ್ರ ಮೇಲೆ ಬೀಳ್ತಿದ್ದಾರೆ ಅಂತ ಈಗ ರಜಾಕ್ ಅವ್ರು ಹೇಳ್ತಿರೋದು. ಸುಮ್ಮನೆ ಅವ್ರನ್ನ ಕೆಣಕ್ತಾ ಇದ್ದಾರೆ. ದೇವ್ರದ್ದೇನೋ ಒಂದು ಬೋರ್ಡ್ ಇದ್ರೆ ಅದು ಪಾಕಿಸ್ತಾನದು ಅಂತ ಹೇಳೋದು, ಮೆರವಣಿಗೆ ಹೋಗ್ತಾ ಇದ್ರೆ ಕಲ್ಲು ತೂರಾಟ ಮಾಡೋದು, ಏನು ಸ್ವಾಮಿ ಹಿಂಗೆ ಅಂತ ಹೇಳಿ ಬೊಮ್ಮಾಯಿ ಅವ್ರನ್ನ ಕೇಳಿದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಅಂತ ಅವ್ರು ಮಾತಾಡೋದು, ಈ ಥರ ಸುಮ್ಮನೆ ಅವ್ರನ್ನ ಕೆಣಕ್ತಿರೋದಕ್ಕೆ ಬಿಜೆಪಿಯ ಪ್ರಚೋದನೆ ಇದೆ ಅಂತ ಅಬ್ದುಲ್ ರಜಾಕ್ ನೇರವಾಗಿ ಹೇಳ್ತಿರೋ ಮಾತು ಇದು. ಸರ್, ಅವರು ಎಲ್ಲ ಇದ್ರಲ್ಲೂ ಹೇಳುವಂಥದ್ದು ಇದೇನು ವಿಶೇಷ ಅಲ್ಲ ಅದಲ್ಲಿ. ಆದ್ರೆ ಒಂದ್ ತಿಳ್ಕೊಬೇಕಾಗುತ್ತೆ, ಮೊದಲನೇ ಸತಿ ಯಾವಾಗಲೂ ಒಂದೊಂದು ಸಾಲ ಹೇಳ್ತಾ ಇದ್ರು ಸರ್ವ ಜನಾಂಗದ ಶಾಂತಿ, ಅದು ಕಾಂಗ್ರೆಸ್ ಗವರ್ಮೆಂಟ್ ಹೇಳ್ತಾ ಇರುತ್ತೆ, ಮುಸ್ಲಿಂ ಮುಖಂಡರಂತ ಮುಖವಾಡ ಹೊತ್ಕೊಂಡಿರೋಂಥವ್ರು ಇವರು ಹೇಳ್ತಾ ಇರ್ತಾರೆ. ಇದೇ ಸರ್ವ ಜನಾಂಗದ ಶಾಂತಿ ತೋಟನ ಒಂದು ಪಂಗಡದ ತೋಟ ಮಾಡ್ಬಿಟ್ಟಿದ್ದಾರೆ ಸರ್ ಅವರು. ಒಂದು ಪಂಗಡದ ತೋಟ, ಒಂದು ಸಮುದಾಯದ ತೋಟ ಮಾಡ್ಬಿಟ್ಟಿದ್ದಾರೆ. ಸರ್ವ ಜನಾಂಗ ಅಲ್ಲಿಲ್ಲ ಅದಲ್ಲಿ. ಇವ್ರ ಪ್ರಕಾರ ಇವ್ರ ಸರ್ಕಾರ ಬರ್ಬೇಕಾದಾಗ 23 ಸರ್ಕಾರ ಹೇಳೋದು ಮುಸ್ಲಿಂ ಜನಾಂಗದ ಶಾಂತಿ ಅದೇ ಆಗ್ಬಿಡುತ್ತೆ, ಆ ತರ ತೋಟನೇ ಆಗ್ಬಿಡೈತೆ ಅದಲ್ಲಿ. ಯಾಕಂದ್ರೆ ಇವ್ರು ಹೇಳ್ತಾರೆ ಬೇಕಾದ್ರೆ ಕೆಣಕ್ತಾರಂತೆ. ಯಾವ್ದಕ್ ಬೇಕಾದ ಕೆರಗೋಡ್ ಹನುಮಾನ್ ಬಾವುಟ ಬರ್ಬೇಕಾದಾಗ ಬೇಕಾದ ಕಣಕಿದಂತದ್ದ, ಇಲ್ಲ ಈ ಗಲಭೆಗಳಾಗ್ಬೇಕಾದಾಗ ಇವ್ರನ್ನೆಲ್ಲ ಯಾರ್ಯಾರು ಅರೆಸ್ಟ್ ಆಗಿದ್ರು, ಗಲಭೆಗಳು ಪಾಲ್ಗೊಂಡಿದ್ರು, ವಿಡಿಯೋ ಸಾಕ್ಷಿಗಳಿತ್ತು, ಅವ್ರ ಮೇಲೆ ಸಾಕ್ಷಿಗಳಿತ್ತು, ಅವ್ರನ್ನೆಲ್ಲ ಅಮಾಯಕರಂತ ಹೇಳುವಂಥದ್ದು ಕೆಣಕುವಂತದ್ದ. ಇವ್ರು ಸರ್ ಗಲಭೆ ಮಾಡೋದು ಅವರು ಸಾಕ್ಷಿಗಳ ವಿಡಿಯೋ ಪ್ರಮಾಣದ ಅಲ್ಲಿ ಇರುತ್ತೆ. ಅಮಾಯಕರಾಗಿ ಶಾಸಕರೇ ಸರ್ಕಾರಕ್ಕೆ ಪತ್ರ ಬರೀಬೇಕಾದಾಗ ಇದು ಪ್ರಚೋದನೆ ಆಗುತ್ತಾ ಆಗಲ್ವ ಸರ್? ಅದಲ್ಲಿ ಇವ್ರು ಮಾಡುವಂತ ಎಲ್ಲಾ ಕೆಲಸಗಳಿಗೂ ಇವರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇವರೇ ಪ್ರಚೋದನೆ ಕೊಡ್ತಾ ಇರುವಂತದ್ದು. ನಾವು ನಿಮ್ ಜೊತೆಗಿದ್ದೀವಿ, ನೀವ್ ಏನೇ ಆದ್ರೂ ನಿಮ್ ಮೇಲೆ ಯಾವ್ದು ಕ್ರಮ ಕೈಗೊಳ್ಳಲ್ಲ ಅನ್ನೋದಕ್ಕೆ ಪರ್ಸೆಂಟೇಜ್ ಆಫ್ ಇದನ್ನ ನೀವು ತಗೊಂಡ್ರು ಯಾವ ಇಡೀ ರಾಜ್ಯದಲ್ಲಿ ಒಂದು ಪ್ರತಿಯೊಂದು ಜಿಲ್ಲೆಲ್ಲೂ ಇವ್ರು ರಾಜ್ಯ ಬಂದಾದ್ಮೇಲೆ ಒಂದಾದ್ರೂ ಕೋಮು ಗಲಭೆಗಳು ಆಗಿರುವಂತ ನಿರ್ದೇಶನಗಳು ಇಲ್ಲೇ ಇವೆ. 50 ಗಂಟೆ ತಾವೇ ಚೆಕ್ ಮಾಡ್ಕೋಬಹುದು ಪರ್ಸೆಂಟೇಜ್ ಇದ್ರಲ್ಲಿ. ನಾ ಹೇಳ್ತಾ ಇರೋದು ಇವರು ಆ ಸೇನೆ ಈ ಸೇನೆ ಅಂತ ಹೇಳ್ತಾರೆ. ಮಿಸ್ಟರ್ ಅಬ್ದುಲ್ ರಜಾಕ್ ಅವರೇ, ಅದೇ ತರ ನಾನು ಹೇಳ್ತಾ ಇದ್ದೀನಿ. ಆ ಫ್ರಂಟ್ ಈ ಫ್ರಂಟ್, ಪಾಪ್ಯುಲರ್ ಫ್ರಂಟ್, SDPI, ಆ ಫ್ರಂಟ್ ಈ ಫ್ರಂಟ್ ಎಲ್ಲ ಆ ಫ್ರಂಟ್ಗಳೆಲ್ಲ ಎಲ್ಲಿ ಮಾಡ್ತೈತೆ? ಅವರೆಲ್ಲ ಕೋಮು ಪ್ರಚೋದನೆ ಭಾಷಣಗಳು ಮಾಡ್ತಾ ಇಲ್ವಾ? ಕೇಳಿಸ್ಕೊಳ್ರಿ, ಮಾಡ್ತಾ ಇಲ್ವಾ? ಅವ್ರೇನ್ ಮಾಡ್ತಾ ಇದ್ದಾರೆ? ಇದೇ ಹಿಂದೂ ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ತಾ ಇರುವಂತದ್ದನ್ನ ಅವ್ರು ಮಾಡ್ತಾ ಇಲ್ವಾ? ನಿಮ್ಮ ಭಾವನೆಗಳು, ನಿಮ್ಮ ಧರ್ಮದ ಭಾವನೆಗಳು ನಿಮಗೆ ಅದು ಸರಿ ಬರುತ್ತೆ, ಅದು ಹೇಗಿದೆಯೋ ಹಾಗೇ ಇರಬೇಕಾಗುತ್ತೆ. ಬೇರೆ ಭಾವನೆಗಳು ಯಾವುದೇ ರೀತಿ ಧಕ್ಕೆ ಆದ್ರೂ ಕೂಡ ಜಾತ್ಯತೀತ ಅಂತ ಒಂದು ಪದನ ಮಧ್ಯದಲ್ಲಿ ತಗೊಬಂದು ಹಾಕ್ಬಿಡ್ತೀರಾ. ಇದು ಯಾವ ನ್ಯಾಯ? ಓಕೆ,
ಇದ್ಯಾವ ನ್ಯಾಯ? ಇದು ಇಬ್ಬರ ಮಧ್ಯದಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಅಂತ ರಘು? ನಿಮ್ಮ ಸರ್ಕಾರ ಏನು ಗಡೀಪಾರು ಮಾಡಿಬಿಟ್ರ ಅವ್ರನ್ನ? ಎಲ್ಲ ಗಡೀಪಾರು ಆಗ್ಬಿಟ್ಟಿದ್ದಾರೆ ಇವಾಗ. ಏನು ಮಂಗಳೂರು ಗಡೀಪಾರು ಮಾಡಿಬಿಡ್ತೀವಿ, ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ. ಕೆಲವರು ಕೋರ್ಟ್ಗೆ ಹೋದ್ರು, ಆ ಗಡೀಪಾರು ಆದೇಶಕ್ಕೆ ತಡೆ ತಗೊಂಡು ಬಂದರು, ನಡೀತಾನೆ ಇದೆ. ಏನು ಮುಂದುವರೆದು ಏನು ನಡೀತಾ ಇದೆ ಇವತ್ತಿಗೆ? ಅಲ್ಲ 64% ಈ ವರ್ಷದ ಜನವರಿಯಿಂದ ಇಲ್ಲಿಗೆ ಮೇವರೆಗೂ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಹಿಂದಿನ ವರ್ಷಗಳ ಹೋಲಿಕೆ ಮಾಡಿಕೊಂಡಾಗ ಕಂಟ್ರೋಲ್ ಮಾಡಿದ್ದೇನು ನೀವು? ಅಲ್ಲ ರಮಾಕಾಂತ್ ನೋಡಿ, ಮೊದಲನೇದಾಗಿ ಏನು ನಾವು ಅವ್ರು ಹೇಳ್ತಾರೆ ಬೊಮ್ಮಾಯಿ ಅವರಿದ್ದಾಗ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಅಂತ ತಪ್ಪಿಸ್ಕೊತಾ ಇದ್ರು. ಅದನ್ನೇ ಹೇಳಕ್ ಹೊರಟೆ ನಾನು. ಏನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 2023 ಬಂದ ನಂತರ ನಾವು ಆಲ್ಮೋಸ್ಟ್ ಏನು ಇದಕ್ಕಿಂತ ಮೊದಲು ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೇನೆ. ಮೊನ್ನೆ ತಾನೇ ಕಳೆದ ವಾರ ಒಂದು 10 days ಬ್ಯಾಕ್ ಒಂದು ಕೇಂದ್ರ ಸರ್ಕಾರದ ಒಂದು NCRB ರಿಪೋರ್ಟ್ ಪ್ರಕಾರ ಮತ್ತೆ ಹೈದರಾಬಾದ್ನ ಒಂದು ಸರ್ವೆ ಪ್ರಕಾರ ಸೊ ಅದ್ರ ಪ್ರಕಾರ ಕರ್ನಾಟಕ ಬ್ಯಾಂಗ್ಳೂರ್ ಇಸ್ ದ ಸೇಫೆಸ್ಟ್ ಸಿಟಿ ಇನ್ ಇಂಡಿಯಾ ಅಂತ ಒಂದು ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರನೇ ನಮಗೆ ಮುದ್ರೆಯನ್ನ ಒತ್ತಿದೆ. ಅಂದ್ರೆ ಕಳೆದ 2 ವರ್ಷದಲ್ಲಿ ನಾವು ಅಧಿಕಾರಕ್ಕೆ ಬಂದ ನಂತರ ನಮ್ಮ ಪ್ರಿಯಾರಿಟಿ ಏನ್ ಹೇಳ್ತಾ ಇದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟವನ್ನ ನಾವು ಮಾಡಲು 100% ಕಟಿಬದ್ಧರಾಗಿದ್ದೇವೆ, ಅದನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಮಂಗಳೂರು ಪ್ರಧಾನವಾಗಿರೋದು ವಿಚಾರ ಹೇಳ್ತೇನೆ. ಸೊ ಇಂದಿನ ಸರ್ಕಾರದಲ್ಲಿ ನೀವು ಯಾವ್ದಾದ್ರು ಒಂದು ಬೆಂಗಳೂರಿನಲ್ಲಿ ತಗೊಂಡ್ರೆ ಬೆಳಗ್ಗೆ ಎದ್ರೆ ಒಂದು ನೈಜೀರಿಯಾ ಪ್ರಜೆಗಳು, ಆಫ್ರಿಕನ್ ಪ್ರಜೆಗಳದ್ದು ಗಲಾಟೆಗಳನ್ನು ನೋಡ್ತಿದ್ರಿ. ಒಂದು ಏನು ಗೂಂಡಾ ಕಾಯ್ದೆ ಮತ್ತೆ ಗಾಂಜಾ ಇದನ್ನ ಅರೆಸ್ಟ್ ಮಾಡಿದ್ದನ್ನ ನೀವು ನೋಡ್ತಾ ಇದ್ರಿ. ಹಿಂದಿನ ಸರ್ಕಾರದಲ್ಲಿ ಇದ್ದು ಈ ಸರ್ಕಾರದಲ್ಲಿ ಯಾಕೆ ಒಂದು ರಿಪೋರ್ಟ್ ಅನ್ನು ಕೂಡ ಆಗಿಲ್ಲ ಇಲ್ಲಿವರೆಗೂ? ಅಂದ್ರೆ ನಮ್ಮ ಸರ್ಕಾರದ ಅಥವಾ ನಾವು ಏನನ್ನ ಆಕ್ಷನ್ ತೆಗೆದುಕೊಂಡಿದ್ದೇವೆ, ಕಾನೂನು ಸುವ್ಯವಸ್ಥೆಯನ್ನು ತೆಗೆದುಕೊಂಡಿದ್ದೇವೆ, ನಾವು ಅದನ್ನ ಆಕ್ಷನ್ 100% ಕಂಟ್ರೋಲ್ ಮಾಡಿದ್ದೇವೆ. ಆದ್ರೆ ಈ ಗಲಾಟೆಗಳು ಯಾಕೆ ಮಂಗಳೂರಲ್ಲಿ ನಡೀತಾ ಇದೆ ಅಂತಂದ್ರೆ ಮಂಗಳೂರಿನಲ್ಲಿರ್ತಕ್ಕಂಥ ಬಿಜೆಪಿ ಶಾಸಕರು ಇದಕ್ಕೆ ಕುಮ್ಮಕ್ಕು. ಬಿಜೆಪಿ ಶಾಸಕರ ಜವಾಬ್ದಾರಿ ಏನು? ಬಿಜೆಪಿ ಶಾಸಕರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾಕೆ ಗಲಾಟೆಗಳು ನಡೀತಾ ಇದೆ? ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಅವರಿಗೆ ಅದು ಕರೆಕ್ಟ್ ಆಗಿ 100% ಅವರು ಕೇವಲ ಅವರು ಸ್ವಂತ ಇದರಿಂದ ಗೆಲ್ಲಕ್ಕಾಗಲ್ಲ. ಈ ರೀತಿಯ ಮತೀಯ ಗಲಭೆಗಳನ್ನ ಹಚ್ಚಿ ಮಾತ್ರ ಅವರು ರಾಜಕೀಯ ಮಾಡಲು ಸಾಧ್ಯ. ಯಾಕೆ ಒಂದು ಕಾಲದಲ್ಲಿ ಚಿಕ್ಕಮಗಳೂರು ಬೆಂಕಿಯನ್ನ ಉಂಡೆ ಅಂತ ಹೇಳ್ತಿದ್ದಂತವ್ರು ಇವತ್ತು ಯಾಕೆ ಬಾಲ ಮುದ್ರಕೊಂಡಿದ್ದಾರೆ ಎಲ್ಲರೂ? ಯಾಕೆ ಒಂದು ಗಲಾಟೆಗಳು ಚಿಕ್ಕಮಗಳೂರಲ್ಲಿ ನಡೀತಾ ಇಲ್ಲ? ಯಾಕೆ ಅಂದ್ರೆ ಅಲ್ಲಿ ಒಬ್ರು ಬಿಜೆಪಿ ಶಾಸಕರು ರವಿ ಸೋತು ಬಿಟ್ರು ಅಂತ ರವಿ ಅಲ್ಲ, ಬಿಜೆಪಿ ಶಾಸಕರು ಯಾರು ಇಲ್ಲ ಅಲ್ಲಿ. ಬಿಜೆಪಿ ಮುಕ್ತ ಆಗಿರ್ತಕ್ಕಂಥ ಯಾವುದೇ ಜಿಲ್ಲೆನಲ್ಲಿ ಈ ಗಲಾಟೆಗಳು ನಡೀತಿಲ್ಲ. ಇವತ್ತು ನಡೀತಿರ್ತಕ್ಕಂಥದ್ದು ಕೇವಲ ಮಂಗಳೂರು, ಉಡುಪಿ, ಚಿಕ್ಕಮಗಳೂರಲ್ಲಿ, ಸರಿ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ ನಡೀತಾ ಇರೋದು. ಯಾಕೆ ಅಂದ್ರೆ ಅಲ್ಲಿ ಕೇವಲ ಮೆಜಾರಿಟಿ ಎಕ್ಸೆಪ್ಟ್ ನಮ್ಮ ಇಬ್ರು ಶಾಸಕರು ಬಿಟ್ರೆ ಮಿಕ್ಕಿದವರೆಲ್ಲ ಬಿಜೆಪಿ. ಎಲ್ಲ ಕಾಂಗ್ರೆಸ್ ಶಾಸಕರು ಗೆದ್ದು ಬಿಟ್ರೆ ಮಂಗಳೂರು ಪೂರ್ತಿ ಶಾಂತವಾಗಿರುತ್ತೆ ಅಂತ ಹೇಳಿ 100%. ಕಾಂಗ್ರೆಸ್ ಪೂರ್ತಿ ಶಾಸಕರಲ್ಲಿ ಬಂದ್ರೆ ಬಿಜೆಪಿ ಅವರನ್ನು ಬಿಜೆಪಿ ಮುಕ್ತ ಮಂಗಳೂರು ಆದ್ರೆ ಸರಿಯಾಗುತ್ತೆ. ಬಿಜೆಪಿ ಅವರ ಮೂಲ ಉದ್ದೇಶ ಏನು ಅಂತಂದ್ರೆ ಈ ರೀತಿಯ ಕಮ್ಯುನಲ್ ವೈಲೆನ್ಸ್ ಅನ್ನ ಮಾಡೋದು. ಆಯ್ತು, ನೀವೀಗ ಗಲಾಟೆಗಳಿಗೆ ಮೂಲ ಕಾರಣ ಯಾವುದು? ಹಿಜಾಬ್ ಶುರು ಮಾಡಿದ್ದು ಇವರೇನೆ. ಇದೇ ಶಾಸಕ ಹೋಗಿ ಗಲಾಟೆ ಶುರು ಮಾಡಿದ್ರು. ಹಲಾಲ್ ಯಾರು? ಜಟ್ಕಾ ಕಟ್ಟ ಯಾರು? ಇದಕ್ಕಿಂತ ಮೊದಲು ಏನು ಇದನ್ನ ಹೇಳಿದ್ರು, ಯಾರು ಇಂಡಿಯನ್ ಫ್ಲಾಗ್ ತೆಗೆದಾಕ್ಬಿಟ್ಟು ನಾವು ಭಾಗಧ್ವಜ ಮಾಡ್ಬಿಡ್ತೀವಿ ಅಂತ ಹೇಳಿ, ನ್ಯಾಲ್ಗೆ ಕಟ್ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಬಿಜೆಪಿಯ ಶಾಸಕರು ಮತ್ತೆ ಬಿಜೆಪಿಯ ನಾಯಕರ ಇನ್ನು ಕೊಳಕು ಬಾಯಿಯಿಂದ ಇನ್ಸ್ಟಿಗೇಟ್ ಅಂದ್ರೆ ಅವರೇ ಪ್ರಚೋದನೆ ಕೊಡೋದು. ಅಂದ್ರೆ ಈ ದೇಶದಲ್ಲಿ ಈ ರಾಜ್ಯ ಏನು ಸಮೃದ್ಧಿ ಆಗಿರಬಾರ್ದು, ಶಾಂತಿಯಿಂದ ಇರಬಾರ್ದು ಅಂತ ಹೇಳಿ ಪ್ರತಿದಿನ ಒಂದು ಹೊಸ ಇನ್ಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಂತ ಕಾರಣದಿಂದ ಹೀಗಾಗಿತ್ತು. ಈಗ ನಾವು ಒಂದು ಲಾಸ್ಟ್ ಒಂದು ಪಾಯಿಂಟ್, ಈಗ ನಾವು ಇದನ್ನೇನು ನಾವು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡಿದ್ಮೇಲೆ ಇವ್ರು ಏನು 33-34 ಜನ ಹೊರಗಡೆ ಹಾಕಿದ್ಮೇಲೆ ಯಾವ್ದನ್ನ ಒಂದು ಗಲಾಟೆ ಇದೆಯಾ? ಇದೇ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ತಾಕತ್ತಿದ್ರೆ, ಇದೇ ಸೂಳಿ ಬೆಲೆಗೆ ತಾಕತ್ತಿದ್ರೆ ಇನ್ಸ್ಟಿಗೇಟ್ ಮಾಡಿ ನೋಡಿ, ನಿಮ್ಗೆ ತಗೊಂಡು ಒಳಗಡೆ ಆಗ್ತೀವಿ ಅಂತ ಹೇಳಿ ಹೇಳಿದ್ಮೇಲೆ ಪರಮೇಶ್ವರ್ ಹೇಳಿದ್ರು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ನೀವು ಇದನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಈಗ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಮೊನ್ನೆ ಹೋಗಿದ್ರು ಮಾತಾಡೋದಕ್ಕೆ ನಮ್ಮ ಉಡುಪಿನಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ಭಾಷಣ ಮಾಡ್ಕೊಳ್ಳಿ, ಇನ್ಸ್ಟಿಗೇಟ್ ಮಾಡಬಾರ್ದು, ಇನ್ಸ್ಟಿಗೇಟ್ ಮಾಡಿದ್ರೆ ಒಳಗಡೆ ಆಗ್ತೀವಿ ಅಂದ್ರು. ತಾಕತ್ತಿದ್ರು ಮಾಡಕ್ ಹೇಳಿ ಇದಕ್ಕೆ ಯಾರಿಗೆ ನಿಮ್ಮ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ರಾಜಶೇಖರಾನಂದ ಸ್ವಾಮೀಜಿಗಳೇ. ನಮಸ್ತೆ. ನಿಮ್ಮ ಕ್ವಶನ್ ಕೇಳಲಿಕ್ಕಿಂತ ಮುಂಚಿತವಾಗಿ ನಾನು ರಜಾಕ್ ಅವ್ರಿಗೆ ಬಳಿ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಕೇಳಿ ನಾನು ನಿಮ್ಮ ಬಳಿ ಬರ್ತೀನಿ ಸ್ವಾಮೀಜಿಗಳೇ. ನನ್ನ ಪ್ರಶ್ನೆ ರಜಾಕ್ ಅವರೀಗ ನೀವು ಎಷ್ಟು ಈಗ ಶಾಂತಿಯ ಪಾರಿವಾಳಗಳನ್ನ ನೀವು ಎಷ್ಟೆಷ್ಟು ಬುಟ್ಟಿ ಹೊತ್ಕೊಂಡು ಬಂದು ಎಲ್ಲೆಲ್ಲಿ ಹಾರಿಬಿಟ್ಟಿದ್ದೀರಾ? ಆಯ್ತಪ್ಪ, ಈಗ ಒಬ್ಬರು ಕಲ್ಲು ತೂರ್ಬಿಟ್ರು, ನಿಮ್ಮ ಮೇಲೆ ಕಲ್ಲು ತೂರಿದ್ರು, ಒಂದು ಗಲಾಟೆ ಆಯಿತು. ನೀವು ಆ ಕಡೆಯಿಂದ ಬಿದಿರಿನ ಬುಟ್ಟಿಗಳಲ್ಲಿ ಬಿಳಿಯ ಶಾಂತಿಯ ಪಾರಿವಾಳಗಳನ್ನು ತಗೊಂಡು ಬಂದು ಎಲ್ಲೆಲ್ಲಿ ಹಾರಿಬಿಟ್ಟಿದ್ದೀರಾ? ನೀವು ಎಲ್ಲೆಲ್ಲಿ ಒಂದು ಶಾಂತಿಗೆ ಶ್ರಮಿಸಿದ್ರಿ? ನೀವು ಬಿಳಿ ಬಾವುಟಗಳು ಎಲ್ಲೆಲ್ಲಿ ಹಾರಾಡ್ತು ಅಂತ ನಾನ್ ಕೇಳೋದೊಂದು ಮಾತು, ಮುಸಲ್ಮಾನರನ್ನ ಏನಾದ್ರು ತಪ್ಪಾಗಿದ್ಯಾ? ಓಕೆ, ಪದೇ ಪದೇ ಕೆಣಕುವ ಮಾತು, ಪದೇ ಪದೇ ನೀವು ದ್ವೇಷ ಭಾಷಣ, ಕೋಮು ಭಾಷಣ ಇದೆಲ್ಲ ಬರೋದು ಯಾವ ಕಡೆಯಿಂದ? ನಮ್ ಕಡೆಯಿಂದ ಯಾವತ್ತಾದ್ರೂ ಒಂದಿನ ಯಾರಾದ್ರೂ ಮಾತಾಡಿದಾರ? ಸಣ್ಣದ ಒಂದು ಘಟನೆ ಆಗುತ್ತೆ ಚಿಕ್ಕಪೇಟಲ್ಲಿ, ಅವ್ರು ಯಾರು 5 ಜನ ಚಾರ್ಜರ್ ಏನೋ ತಗೊಂಡಿರಲ್ಲ, ಅಲ್ಲಿನ ಸ್ಥಳೀಯ ಶಾಸಕರು ಗರುಡಾಚಾರ್ ಅವರು
ಅವ್ರು ಹೇಳ್ತಾರೆ ಇಲ್ಲ ಇದು ಕೋಮು ಇದಿಲ್ಲ ಇದ್ರಲ್ಲಿ, ಇದು ಜಸ್ಟ್ ಒಂದು ಏನು ಅಂಗಡಿಯವರು ಅವ್ರ ಜೊತೆ ಫೈಟ್ ಆಡಿರೋದು ಅಂತ. ಅದಕ್ಕೆ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು ಹೋಗ್ಬಿಟ್ಟು ಅದು ಹನುಮಾನ್ ಚಾಲಿಸ್ಯ ಮಾಡಕ್ ಕೊಡ್ಲಿಲ್ಲ, ರಂಜಾನ್ ಸಮಯ ಇತ್ತು, ಇಫ್ತಾರ್ ಕೂಟ ನಡೀತಾ ಇತ್ತು, ಏನೆಲ್ಲ ರಂಪಾಟ ಮಾಡಿಲ್ಲ. ಯಾಕೆ? ಎಲೆಕ್ಷನ್ ಹತ್ರ ಇತ್ತು. ಅದಷ್ಟೇ ಅಲ್ಲ, ನಾನು ಹೇಳ್ತೀನಿ ನಿಮ್ಗೆ, 3 ಹುಡುಗಿಯರು ಯಾವ್ದೋ ಒಂದು ಬಾತ್ರೂಮ್ ಅಲ್ಲಿ ವಿಡಿಯೋ ಹಿಡಿದ್ರು ಅಂತ ಹೇಳ್ಕೊಂಡು ಅದನ್ನ ಎಷ್ಟು ದೊಡ್ಡ ಮಟ್ಟಕ್ಕೆ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಮಾಡಿದ್ರು ಇದೇ ಮಂಗಳೂರಲ್ಲಿ. ನಿನ್ನೆ ಅಷ್ಟೇ ಇನ್ಫೋಸಿಸ್ ಅಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿಯ ವಿಡಿಯೋನ ಮಾಡಿದ್ದಾನೆ. ಅದ್ರ ಬಗ್ಗೆ ಯಾವ ಬಿಜೆಪಿ ಶಾಸಕರು ಏನ್ ಮಾತಾಡಿದ್ರು ಇಷ್ಟೊತ್ತಿಗೆ? ಏನಾದ್ರು ಬಾಯ್ ಬಿಟ್ರ ಅದ್ರ ಮೇಲೆ? ನಾನು ಹೇಳ್ತೀನಿ, ಈ ತರ ಎಷ್ಟು ಕೇಸಸ್ ಅಂತ ಹೇಳಿ. ಚಾಮರಾಜಪೇಟೆ ಈದ್ಗಾದಲ್ಲಿ ನಾವು ಗಣೇಶ ಕುಂಡ್ರಸ್ತೀವಿ, ಯಾಕೆ ನಿಮ್ ಮನೇಲಿ ಜಾಗ ಇಲ್ವಾ? ನಿಮ್ಮ ದೇವಸ್ಥಾನಗಳಲ್ಲಿ ಜಾಗ ಇಲ್ವಾ? ಆ ಈದ್ಗಾ ಮೈದಾನದಲ್ಲೇ ನಾವು ಗಣೇಶವನ್ನ ಕುಂಡ್ರಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ಈಗ ಈದ್ಗಾ ಮೈದಾನ ಯಾರ್ದು ಅಬ್ದುಲ್ ಈಗ ಈದ್ಗಾ ಮೈದಾನ ಯಾರ್ದು? ಆ ಚಾಮರಾಜಪೇಟೆ ಅದು ಈದ್ಗಾ ಬರ್ದಿದಾರ? ಅದನ್ನ ಯಾರು ಸ್ವತ್ತದು? ಏನಕ್ಕೆ ಆರ್ಡರ್ ಯಾಕಾಯ್ತು? ಕೋರ್ಟ್ ಆರ್ಡ್ರು ಮಾತ್ ಮರ್ಸ್ಬಾರ್ದು, ನೀವು ಪೂರ್ತಿ ಹೇಳ್ಬೇಕು ಅದನ್ನ. ಸ್ಟೇ ಆರ್ಡರ್ ಯಾವ ತರ ಇದೆ ಅದನ್ನ ಮೇಂಟೈನ್ ಮಾಡಿ. ಏನಿದೆ ಇವಾಗ? ಅದು ವಕ್ಫ್ ಬೋರ್ಡ್ ಆಸ್ತಿ. ಅಷ್ಟಕ್ಕೆ ನಾವಿರೋಣ. ವಕ್ಫ್ ಬೋರ್ಡ್ ಆಸ್ತಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ, ಅದನ್ನ ಸುಪ್ರೀಂ ಕೋರ್ಟ್ ಹೇಳಿದ್ಯಾ ವಕ್ಫ್ ಬೋರ್ಡ್ ಆಸ್ತಿ ಅಂತ? ವಕ್ಫ್ ಬೋರ್ಡ್ ಆಸ್ತಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ಯಾ? ಆ ಜಾಗವನ್ನೇ ಮುಸಲ್ಮಾನರ ಬಲವೇ ಅಲ್ಲ, ಅದು ಕಂದಾಯ ಇಲಾಖೆಗೆ ಸೇರಿದ್ದು ಅಂತ ಹೇಳ್ಕೊಂಡು ಆ ಜಾಗವನ್ನೇ ತೋರಿಸ್ಕೊಳ್ಳೋ ಪ್ರಯತ್ನ ಪಟ್ರು. ಇಷ್ಟೆಲ್ಲ ಕೆಣಕುವಾಗ ಮುಸಲ್ಮಾನರು ಸೈಲೆಂಟ್ ಆಗಿದ್ರು. ಕೇವಲ 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 ಪ್ರವಾದಿಯವರ ಹೆಸರಿನ ಮೇಲೆ ಅವಮಾನಕರ ಭಾಷಣ, ಅವಮಾನಕರ ಬರಹ ಬಂತು ಅಂದಿದ್ದಕ್ಕೆ ಅವಾಗ ನಾವೇ ಇರಲ್ಲ. ಅವ್ರಿಗೋಸ್ಕರ ನಮ್ಮ ಜೀವ, ಅವ್ರಿಗೋಸ್ಕರ ನಮ್ಮ ಪ್ರಾಣ, ಅವ್ರಿಗೋಸ್ಕರ ನಮ್ಗೆ ಎಲ್ಲವೂ ತ್ಯಾಗ. ಅಲ್ಲ, ನಿಮ್ ತ್ಯಾಗ ಮಾಡೋದಿರ್ಲಿ, ಬೇರೆಯವ್ರು ಸಾಯಿಸ್ಬಿಟ್ರೆ ಹಂಗೆ ಕತೆ ಅಂತ. ಅಲ್ಲಲ್ಲ, ಪ್ರಾಣ ತ್ಯಾಗ ಇಲ್ಲಿ, ನಿಮ್ ತ್ಯಾಗದ ಬೇರೆ. ಕೊಲೆಗಳಾದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಅಂತ? ಸ್ಟೇಷನ್ ಬೆಂಕಿ ಹಚ್ಚಿದ್ರೆ ನಾನ್ ನಿಮಗೆ ಸಿಚುವೇಶನ್ ಹೇಳ್ಕೊಂಡ್ ಬಂದೆ, ಏನೇನಾಯ್ತು. ಈದ್ಗಾ ಮೈದಾನವನ್ನೇ ನಿಮ್ದು ಅಂತ ಇಟ್ಕೊಂಡ್ಬಿಟ್ರಿ ನೀವು, ಕಂದಾಯ ಇಲಾಖೆ ಅನ್ಕೊಂಡ್ರಿ. ನಾವ್ ಏನು ಗಲಾಟೆ ಮಾಡಕ್ ಹೋಗಿಲ್ಲ, ನಾವೇನ್ ಮೆರವಣಿಗೆ ಮಾಡಿಲ್ಲ, ನಾವು ಆಚೆ ಬಂದಿಲ್ಲ, ಗುಂಪಲ್ಲಿ ಬಂದಿಲ್ಲ, ನಾವು ಸೈಲೆಂಟ್ ಆಗಿ ಕೂತಿದ್ವಿ. ಪ್ರವಾದಿ ನಾನು ಸಾಮರಸ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಒಂದು ಮೆರವಣಿಗೆ ಮಾಡಿ ನಾನು ಸಾಮರಸ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಾಜಶೇಖರಾನಂದ ಸ್ವಾಮೀಜಿಗಳೇ, ಈಗ ಅವ್ರು ಮಾಡಿದ್ರು ಅವ್ರು ಆ ಥರ ಹೇಳ್ತಾ ಇದ್ರು, ಈದ್ಗಾ ಮೈದಾನದಲ್ಲಿ ಗಣೇಶನ ಯಾಕೆ ಕೂರಿಸ್ಬೇಕು, ಮನೆಯಲ್ಲೇ ಕೂರಿಸ್ಕೊಳ್ಳಿ ಅವರು ಗಣೇಶನನ್ನ ಅಂತ ಒಂದು ವಾದ ಆಯಿತು. ವಕ್ಫ್ ಬೋರ್ಡ್ ಆಸ್ತಿ ಅಂತ ಮಾತಾಡಿದ್ರು, ಅದು ಕಂದಾಯ ಇಲಾಖೆ ಆಸ್ತಿ ಅಂತ ಆಯಿತು. ಕೂರಿಸ್ಕೊಂಡ್ರೆ ತಪ್ಪೇನಿಲ್ಲ ಅಂತ ಕೂಡ ಆದೇಶ ಬಂತು. ಎಲ್ಲೂ ಕೂಡ ವಕ್ಫ್ ಬೋರ್ಡ್ನೇ ಆಸ್ತಿ ಅಂತೇಳಿ ಅಂತಿಮ ತೀರ್ಪು ಅಂತೂ ಎಲ್ಲೂ ಬಂದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಅಕಸ್ಮಾತ್ ನಾನು ಅದನ್ನು ಸರಿಯಾಗಿ ಹೇಳ್ತಾ ಇದ್ರೆ ಎಲ್ಲ ಕರೆಕ್ಟ್ ಮಾಡಿ, ನಂದೇನು ತಕರಾರಿಲ್ಲ ಅದಕ್ಕೆ. ಹೇಳಿ ಯಾರ ಆಸ್ತಿ ಅದು? ಯಾರ ಆಸ್ತಿ? ಅಲ್ಲ, ಯಾರ ಆಸ್ತಿ? ರಜಾಕ್ ಅವರೇ ಆಸ್ತಿ ಯಾರ್ದದು? ರಜಾಕ್ ಅವರೇ ಆಸ್ತಿ ಯಾರ್ದ್ರಿ? ಅಯ್ಯೋ, ಆಸ್ತಿ ಯಾರ್ದು ಹೇಳ್ರಿ. ಈಗ ವಕ್ಫ್ ಬೋರ್ಡ್ ಆಸ್ತಿ ಅಂತ ಎಲ್ಲಿ ಬರ್ದಿದ್ದೀರಿ? ಅಲ್ಲಿ ಬೇರೆ ಯಾಕೊಳ್ರಿ ವಕ್ಫ್ ಬೋರ್ಡ್ ಆಸ್ತಿ ಆದ್ರೆ ನೀವು? ವಕ್ಫ್ ಯಾವತ್ತಿಂದ ಆಯ್ತ್ರಿ ಅದು? ಕಂದಾಯ ಇಲಾಖೆ ನೀವೇ ಹೇಳ್ತಿರ್ತೀರಿ, ನೀವು ವಕ್ಫ್ ಆಸ್ತಿ ಅಂತ ಹೇಳ್ತಿರಲ್ರಿ. ಇಲ್ಲ ಮೊದಲನೇ ದಿನದಿಂದ ನೀವು ಹೊಂದ್ಕೊಳ್ಳೋದು ಬೇರೆ ರೀ, ತೀರ್ಮಾನ ಮಾತಾಡ್ರಿ. ರಜಾಕ್ ಜಿ ನೀವು ಭಾವಿಸಿ ಆ ತರ ವಕ್ಫ್ ಆಸ್ತಿ ಅಂತ ಭಾವಿಸ್ಕೊಳ್ಳಿ. ತೀರ್ಮಾನ ಹೇಳಿ ನಮಗೆ. ಕೋರ್ಟ್ ತೀರ್ಮಾನ ಆಗಿದ್ಯಾ? ಅದು ಕೋರ್ಟ್ ತೀರ್ಮಾನ ಆಗಿದ್ಯಾ? ಕೋರ್ಟ್ ಹೇಳ್ತಾ ಅಂತ ಕೇಳ್ತಾ ಇದೀನಿ, ಏನೋ ಮಾತಾಡ್ತಿರ್ರಿ. ರಾಜಶೇಖರಾನಂದ ಶ್ರೀಗಳೇ, ಈಗ ನಾನು ಕೇಳ್ತೀನಿ, ಧಾರ್ಮಿಕ ಮುಖಂಡರುಗಳಾಗಿ ಪ್ರತಿ ಧರ್ಮ ಈ ಜಗತ್ತಲ್ಲಿ ನನ್ನ ನಾಲೆಡ್ಜ್ ಪ್ರಕಾರ ಪ್ರತಿ ಧರ್ಮನು ಸಾಮರಸ್ಯವನ್ನೇ ಬೋಧಿಸೋದು, ಪ್ರತಿ ಧರ್ಮ ಒಳ್ಳೆಯದನ್ನೇ ಹೇಳ್ಕೊಡುತ್ತೆ. ಇದರ ಆಚೆಗೆ ನಾವು ಚೆಕ್ ಮಾಡಿಕೊಂಡಾಗ, ಇದರ ಹಿಂದೆ ರಾಜಕೀಯ ಕೈಗಳು ನಿಂತಾಗ, ರಜಾಕ್ ಅವ್ರ ಕಡೆ ಅವ್ರನ್ನ ಇವ್ರು ಸಾಯಿಸು, ರಾಜಶೇಖರಾನಂದ ಸ್ವಾಮೀಜಿಗಳ ಕಡೆ ಅವ್ರನ್ನ ಇವ್ರು ಸಾಯಿಸು, ಈ ಥರ ಸಾಯಿಸ್ಕೊಂಡೇ ಬರೋದಾ? ಇದೇ ಸಾಮರಸ್ಯ, ಇದೇ ಶಾಂತಿ ತೋಟ. ಶಾಂತಿ ತೋಟ ಯಾವುದೋ ಪ್ರೈವೇಟ್ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದಲ್ಲ. ಇಲ್ಲಿ ಹೇಗಾಗಿದೆ ಅಂತಂದ್ರೆ ಓಲೈಕೆಯ ರಾಜಕಾರಣದ ಪರಿಮಿತಿ ಮೀರಿದ್ರಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹೊರತು ಅದು ಒಂದು ಹಂತದವರೆಗಿದ್ರೆ ಸರಿ. ಈ ರಾಜಕೀಯ ಅನ್ನೋದು ಏನಿದೆ, ನಾವು ಕಂಡ ಹಾಗೆ ರಾಕ್ಷಸರ ಗುಣಗಳೆಲ್ಲ ಅದ್ರೊಳಗೆ ಬರ್ತದೆ, ದೇವತೆಗಳ ಗುಣಗಳು ಅದ್ರೊಳಗೆ ಬರುವುದಿಲ್ಲ. ಹಾಗಿರುವ ಪರಿಣಾಮದಿಂದ ಒಂದು ಕೋಮಿಗೆ ತೊಂದರೆ ಆದಾಗ ಮತ್ತೊಂದು ಕೋಮನ್ನ ಮತ್ತೊಬ್ಬರು ಓಲೈಸುವುದು, ಇಂತಹ ಒಂದು ಅವ್ಯವಸ್ಥೆಗಳು ನಿರ್ಮಾಣ ಆಗ್ತಾ ಇದೆ. ನೀವು ನಟಾರ್ ಪ್ರಕರಣದ ನಂತರದ ನೀವು ದಿನಮಾನಗಳನ್ನು ನೀವು ಗಮನಿಸಿದ್ರೆ
ಮುಯ್ಯಿಗೆ ಮುಯ್ಯಿಗಳು ಬೆಳೀತಾ ಬಂತು. ಈಗ ಮುಯ್ಯಿಗಳು ಹೇಗೆ ಬೆಳೆಯುತ್ತದೆ? ಇಲ್ಲಿ ಎರಡೂ ಸಮುದಾಯಗಳ ಮಧ್ಯೆ ಸಂಶಯಗಳು ಬಿತ್ತರವಾಯಿತು. ಆ ಸಂಶಯಗಳನ್ನು ಯಾರು ನಿವಾರಣೆ ಮಾಡಬೇಕು ಅಂತಂದ್ರೆ ನಮ್ಮಂತವರು, ಸರ್ಕಾರವು, ಜನಪ್ರತಿನಿಧಿಗಳು ಅಥವಾ ಧಾರ್ಮಿಕ ನಾಯಕರು ಇಂಥವರೆಲ್ಲ ಅದನ್ನು ಹೋಗಲಾಡಿಸುವಲ್ಲಿ ಪ್ರಯತ್ನ ಮಾಡಬೇಕು. ಆದ್ರೆ ಇದಕ್ಕೆ ಮುಂಚೂಣಿಯ ಹೆಜ್ಜೆ ಇಡಬೇಕಾದ್ದೇ ಸರ್ಕಾರ. ಸರ್ಕಾರ ಇಂಥ ಶಾಂತಿ ಸಭೆಗಳಿಗೆ ಅವಕಾಶವೇ ಕೊಟ್ಟಿಲ್ಲ. ಈಗ ಅವರು ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ್ರು. ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ ಕೂಡಲೇ ಎಲ್ಲವೂ ಹತ್ತಿಕ್ಕಿತು ಅನ್ನುವಂಥದ್ದಲ್ಲ. ಜನ ಎಲ್ಲರೂ ಶಾಂತಿಯನ್ನ ಬಯಸ್ತಾರೆ. ಒಂದು ಏನು ನಡೆದಿಲ್ಲ ಅಂತ ರಘು ದೊಡ್ಡೇರಿ ಆಗ್ಲೇ ಹೇಳಿದ್ರು. ಯಾವಾಗ ಸ್ವಾಮೀಜಿಗಳೇ, ಈಗ ರಘು ದೊಡ್ಡೇರಿ ಅವರು ಆ ತರದ ಒಂದು ಪಡೆ ರಚನೆ ಮಾಡಿದ್ಮೇಲೆ ಎಲ್ಲಿ ಒಂದಾಗಿದೆಯಾ, ಒಂದು ಘಟನೆ ಆಗಿದೆಯಾ ತೋರಿಸಿ ಅಂದ್ರು. ಅಲ್ಲ, ರಘು ದೊಡ್ಡೇರಿ ಅವರಿಗೆ ಅವರು ಇಲ್ಲಿಗೆ ಮಂಗಳೂರಿಗೆ ಬಂದಿಲ್ಲ ಅಂತ ಕಾಣ್ತದೆ. ಒಳಗಿನಿಂದ ಉರಿಯುವಂತಹ ಈ ಧಗೆ ಇದೆಯಲ್ಲ, ಅದು ಯಾವಾಗ ಸ್ಫೋಟ ಆಗ್ತದೆ ಗೊತ್ತಿಲ್ಲ ಅಷ್ಟೇ. ರಘು ದೊಡ್ಡೇರಿ ಅವರೇ, ತಾವು ಮಾತಿನನ್ನು ಯಾವುದನ್ನು ಹೇಳಬಹುದು, ತಾವು ಒಮ್ಮೆ ಬಂದು ನೋಡಿ. ಇದು ಎಲ್ಲವೂ ಬೂದಿ ಮುಚ್ಚಿದ ಕೆಂಡದಂತೆ ಇದೆ, ಹಾಗಿರಬಾರದು. ವೈಮನಸ್ಯ ಅನ್ನೋದು ಏನಿದೆಯಲ್ಲ, ಅದು ಈಗ ಸಾಮಾನ್ಯ ನೀವು ಹೊಸ ಪೊಲೀಸ್ ಅಧಿಕಾರಿಗಳನ್ನ ತಂದ ಕೂಡಲೇ ಅವರೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ರು, ಅದು ಕೋರ್ಟಿಗೆ ಹೋಯ್ತು, ಕೋರ್ಟಿಂದ ಸ್ಟೇ ಆಯ್ತು, ಹೊರಗೆ ಬಂತು. ಆದ್ರೆ ಅದೇ ಒಬ್ಬರು ಪೊಲೀಸ್ ಅಧಿಕಾರಿ ಹೇಳಿದ್ರು, ಕೋರ್ಟಿಂದ ಹೊರಗೆ ಬಂದ್ರು ನಾವು ಇನ್ನೊಮ್ಮೆ ಕೋರ್ಟಿಗೆ ಹೋಗಿ ಅದನ್ನು ಸಾಬೀತು ಮಾಡ್ತೇವೆ. ಪ್ರಶ್ನೆ ಇರೋದು, ನೀವೀಗ ಒಂದೇ ಮಾತಲ್ಲಿ ಹೇಳೋದು ಏನು, ಉದ್ರೇಕಕಾರಿ ಮಾತುಗಳಿಂದ ಹೀಗಾಗ್ತದೆ ಅಂತ ನೀವು ಹೇಳೋದು. ನಾವು ಹೇಳೋದು, ನೀವಿಲ್ಲಿ ಬಂದು ಒಂದು ಸೆಷನ್ ಮಾಡಿ. ಈಗ ಮೊನ್ನೆ ಒಂದು ನಿಯೋಗ ಬಂತು, ಉಡುಪಿ ಮಠಕ್ಕೆ ಹೋಗಿ ಪುತ್ತಿಗೆ ಶ್ರೀಗಳಲ್ಲಿ ನೀವು ಇದರ ಸಂಧಾನ ವ್ಯವಸ್ಥೆಗೆ ಬರಬೇಕು ಅಂತ ಪುತ್ತಿಗೆ ಶ್ರೀಗಳನ್ನ ನಿಯೋಗ ವಿನಂತಿ ಮಾಡ್ಕೊಂಡಿತ್ತು. ಒಳ್ಳೊಳ್ಳೆ ನಾಯಕರು ಅದರಲ್ಲಿ ಇದ್ರು. ಇವರು ನಮ್ಮ ಜಯಪ್ರಕಾಶ್ ಹೆಗ್ಡೆ ಅವರಿಂದ ಎಲ್ಲರೂ ಆ ನಿಯೋಗದಲ್ಲಿದ್ರು. ನಾವು ಹೇಳೋದು, ಇವತ್ತು ಈ ನಿಯೋಗ ಬಂತಲ್ಲ, ಇದನ್ನ ಆರಂಭದಿಂದಲೇ ಬೆಳೆಸಬೇಕಿತ್ತು. ನೀವು ಅದನ್ನ ಮಾಡ್ಲಿಲ್ಲ. ಕ್ರಿಮಿನಲ್ ಫೋರ್ಸ್ ಮಾಡಿದ ಕೂಡಲೇ ಒಂದು ಕಡೆಗೆ ಮಾತ್ರ ಬೆಣ್ಣೆ, ಒಂದು ಕಡೆಗೆ ಸುಣ್ಣವೇ ಆಗ್ತಾ ಇರೋದು. ಅದು ಹಾಗಾದ್ರೆ ಸಮಾಜ ಹೊಂದಿಕೊಂಡು ಹೋಗೋದು ಬಹಳ ಕಷ್ಟ ಇದೆ ಅಂತ ನಮ್ಗೆ ಅನಿಸ್ತದೆ. ಫೈನ್. ಇದು ಈಗ ಒಂದು ಪಾರ್ಟಿ, ಈಗ ನಮ್ಮ ಒಂದು 30 ವರ್ಷಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ಪಕ್ಷ, ನಿಮ್ಮದು ಪ್ರವರ್ಧಮಾನಕ್ಕೆ ಬಂದಂಥ ಪಕ್ಷ. ಕರಾವಳಿ ಅನ್ನೋ ಒಂದು ಭಾಗ ನಾವು ಕನ್ಸಿಡರ್ ಮಾಡಿದಾಗಲೂ ಕೂಡ ಕರಾವಳಿಯಲ್ಲಿ 30 ವರ್ಷಗಳ ಮುಂಚೆ ಕರಾವಳಿ ಹೀಗಿರಲಿಲ್ಲ. ನಿಮ್ಮ ಪಾರ್ಟಿಯ ಪ್ರವರ್ಧಮಾನ ಸ್ಥಿತಿಗೂ ಕರಾವಳಿಯ ಗಲಭೆಗಳಿಗೂ ನೇರ ಸಂಬಂಧ ಏನಾದರೂ ಇದೆಯಾ ಅಂತ? ಇದು ನೇರ ಸಂಬಂಧ ಯಾವುದೂ ಇಲ್ಲ ಸರ್. ಆದರೆ ಇಲ್ಲಿ ಈ ಸರ್ಕಾರ ಬಂದಾದ್ಮೇಲೆ ನಡೀತಾ ಇರುವಂತ ಇವಾಗ ಕೋಮು ಸೂಕ್ಷ್ಮತೆ ಪ್ರದೇಶ ಬೇರೆ, ಕೋಮು ಸೂಕ್ಷ್ಮತೆ ಸಮಯದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಕಾರ್ಯಕರ್ತರ ಮನೆಗಳ ಮೇಲೆ ಹೋಗಿ ಅವ್ರನ್ನ ಎಬ್ಬರಿಸುವಂಥದ್ದು, ಫೋಟೋ ಹಿಡಿಯುವಂಥದ್ದು, ಜಿಯೋ ಟ್ಯಾಗ್ ಮಾಡುವಂಥದ್ದು ಯಾವ್ದಿದೆ ಸರ್? ಮೊನ್ನೆ ಒಂದ್ಸತಿ ಮಾಡಿದಾಗ ಮಂಗಳೂರಲ್ಲಿ ಇದನ್ನ ಮಾಡಿದಾಗ UG ರಾಧಾಕೃಷ್ಣನ್ ಅವರು ಶಿಕ್ಷಕರು, ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರುವಂತವ್ರು, ಅವ್ರ ಮನೆಗೆ 12 ಗಂಟೆಗೆ ಹೋಗಿ ಪೊಲೀಸ್ನವ್ರು ಇದು ಮಾಡ್ತಾರಲ್ಲ, ಯಾವ ಅಧಿಕಾರದ ಮೇಲೆ, ಏನಿದ್ರ ಮೇಲೆ? ಅವ್ರೇನ ಉಗ್ರಗಾದಿಗಳ ಯಾವ ಚಟುವಟಿಕೆಗಳು ಮಾಡಿದ್ರು? ಶಿಕ್ಷಣ ಸಂಸ್ಥೆ 32 ಜನ ಆ ಕಡೆ, ಒಂದು 16-15 ಜನ ಈ ಕಡೆ, 2 ಸಮುದಾಯಗಳ ಕಡೆ ಇವ್ರನ್ನ ಗಡಿಪಾರ್ ಮಾಡಿಬಿಡಿ ಆ ಸಂಖ್ಯೆ ತಾವು ಪ್ರಚೋದನೆ ಕೊಡ್ತಾ ಇದ್ದಾರೆ ಇವರು. ತಾವು ನೋಡಿದಿರಲ್ಲ ಯಾರ ಸಂಖ್ಯೆ ಎಷ್ಟು, ಹಿಂದೂಗಳ ಸಂಖ್ಯೆ ಎಷ್ಟು, ಅದರಲ್ಲಿ ಇದರ ಸಂಖ್ಯೆ ಅಂತ. ಈ ಜಿಯೋ ಟ್ಯಾಗ್ ಮಾಡುವಂತದನ್ನ ಬೇರೆ ಸಮುದಾಯದವ್ರು ಮಾಡಿದಾರ ಸರ್. ಅದನ್ನಲ್ಲಿ ಬೇರೆ ಸಮಯದಲ್ಲಿ ಹೋಗಿ ಮಾಡುವಂತದನ್ನ ಯಾಕೆ ಮಾಡ್ತಾ ಇದಾರೆ? ಅದನ್ನ ನೀವ್ ಹೇಳ್ತೀವಿ ಇವಾಗ ಅವ್ರು ಹೇಳಿದ್ರು, ರಘು ದೊಡ್ಡವರು ಹೇಳಿದ್ರು, ಒಂದಾದ್ರೂ ಗಟ್ಟೆ ನಡೀತಾ ಇದ ಆಂಟಿ ನಕ್ಸಲ್ ಫೋರ್ಸ್ ನಡೀತಾ ಇರೋದನ್ನ. ಆಂಟಿ ನಕ್ಸಲ್ ಫೋರ್ಸ್ ಮುಗ್ದೋಯ್ತಾ ಸರ್ ಕರ್ನಾಟಕದಲ್ಲಿ? ಎಲ್ಲ ಯಾರು ಸರೆಂಡರ್ ಆದ್ರಲ್ಲ, ಅವ್ರ ಇದು ಬಂದೂಕುಗಳು ಸಿಕ್ತಾ ಹುಡುಕಿದ್ರ ಅವರು ಎಲ್ಲ? ನಿಮ್ಗೆ ಮಾಧ್ಯಮದಲ್ಲಿ ನಮ್ಗೆ ತೋರಿಸೇ ಇಲ್ಲ, ತಾವೇನು ಬಿತ್ತರ ಮಾಡೇ ಇಲ್ಲ. ಎಲ್ಲೋಯ್ತು ಶಸ್ತ್ರಾಸ್ತ್ರಗಳೆಲ್ಲ? ಅವರೆಲ್ಲ ಬಂದು ಶರಣಾದ್ರಲ್ಲ ಅವಲ್ಲಿ. ಮತ್ತೆ ಸರ್ಕಾರ ಅದ್ರ ಬಗ್ಗೆ ಮಾಡ್ಲೇ ಇಲ್ಲ, ಅಷ್ಟು ಬೇಗ ಕ್ಲೋಸ್ ಮಾಡ್ಬಿಟ್ರ ಗೊತ್ತಿಲ್ಲ. ನಾವೇ ಕೇಂದ್ರ ಸರ್ಕಾರನೇ 2026 ಗುರಿ ಇರುವಂತದ್ದು, ಅದನ್ನ ಮುಗಿಸುವಂತದ್ದಂತದಾಗ ಇವ್ರಾಗ್ಲೇ ಮುಗಿಸಿ ಕೆಲವು ವೆಪನ್ ವಶಪಡಿಸ್ಕೊಂಡಲ್ಲ ಅವ್ರು. ಶರಣಾಗತಿ ಆದ್ಮೇಲೆ ಕೆಲವು ಒಂದು 5-6 ಗನ್ಗಳು, ಒಂದಷ್ಟು ಮದ್ದು ಗುಂಡುಗಳು ವಶಪಡಿಸ್ಕೊಂಡಲ್ಲ. ಅಷ್ಟು ಸುಮಾರು ದಶಕಗಳ ಕಾಲ ಮಾಡಿದಂತದ್ರಲ್ಲಿ ಇದ್ದಿದ್ದೆ ಪಳೆಯುಳಿಕೆಗಳು ಸ್ವಲ್ಪ ಜನ ಇದ್ದಿದ್ದು, ಇನ್ಯಾರು ಇಲ್ಲ ನಕ್ಸಲ್ ವಿಚಾರದಲ್ಲಿ ಅಂತ ಪಡೆನೇ ಅವಶ್ಯಕತೆ ಇಲ್ಲ. ಈಗ ಯಾರ್ಯಾರು ನಕ್ಸಲ್ ಫೋರ್ಸ್ ಸಿಗದೆ ಇರುವಂತವ್ರು ಇವರು ಬಂದ್ಬಿಟ್ಟು ಇವರ ಮುಖ್ಯಮಂತ್ರಿಗಳ ಸಂಪರ್ಕಕ್ಕೆ, ಉಪಮುಖ್ಯ ಸಂಪರ್ಕಕ್ಕೆ, ಗೃಹ ಮಂತ್ರಿ ಸಂಪರ್ಕಕ್ಕೆ ಸಿಗ್ತಾರೆ. ಅದು ಹೆಂಗೆ ಸರ್ ಅದಲ್ಲಿ? ಆಮೇಲೆ ಇವ್ರು ಹೇಳ್ತಾ ಇದ್ದಂಥದ್ದು ಸರ್, ಮೊನ್ನೆ ಶಿವಾಜಿ ಅವರ ಪ್ರತಿಮೆ ಅನಾವರಣ ಮಾಡಕ್ ಹೋದಾಗ ಶ್ರೀಕಾಂತ್ ಶೆಟ್ಟಿನ ತಡೆಗಟ್ಟಿದ್ರು. ಸೂಲಿಬಲೆ ಅವರಿಗೆ ಕುಂದಾಪುರದಲ್ಲಿ 3 ದಿನದ ಇದಕ್ಕೆ ಅದು ಒಂದಿನ ಆದ್ಮೇಲೆ ನೀವ್ ಯಾವ ಭಾಷಣ ಮಾಡ್ತೀವಿ ಇವ್ರು ಹೇಳ್ತಾ ಇದ್ರು. ಇನ್ಸ್ಟಿಗೇಟ್ ಮಾಡಬೇಡಿ, ಭಾಷಣ ಮಾಡ್ಕೊಳ್ಳಿ ಅಂತ ರಘು ಹೇಳಿದ್ದು ಸರ್. ಹಾಗಾದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಸ್ ಅನ್ನೋದು ಎಂತಕ್ಕೆ? ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಎಂತಕ್ಕೆ? ಇನ್ಸ್ಟಿಗೇಷನ್ ಫ್ರೀಡಮ್ ಆಫ್ ಸ್ಪೀಚ್ ಆಗುತ್ತಾ? ಇನ್ಸ್ಟಿಗೇಟ್ ಯಾವ್ದು ಮಾಡಿದ್ರು? ದೇಶದ ಬಗ್ಗೆ ಮಾತಾಡಕ್ಕೆ ಇನ್ಸ್ಟಿಗೇಟ್ ಮಾಡಿದ್ರ? ದೇಶದ ಪರವಾಗಿರ್ಬೇಕು ಅಂತ ಇನ್ಸ್ಟಿಗೇಟ್ ಮಾಡಿದ್ರ? ನಿಮ್ಮ ನಾಯಕರ ತರ ದೇಶದ ಹೊರಗಡೆ ಹೋಗ್ಬಿಟ್ಟು ದೇಶದ ವಿರುದ್ಧವಾಗಿ ಮಾತಾಡ್ಬೇಕು ಅಂತ ಮಾಡಿದ್ರೆ ಯಾವ್ದು ಇನ್ಸ್ಟಿಗೇಷನ್ಸ್? ಸರ್ವವ್ಯಾಪಿ ದೇಶ ಪ್ರಥಮ ಅನ್ನೋದು ಇನ್ಸ್ಟಿಗೇಷನ್ಸ್.
ಓಕೆ. ದೇಶ ಪ್ರಥಮ ಇನ್ವೆಸ್ಟಿಗೇಷನ್ ಸರ್ ನಿಮ್ಮಲ್ಲೇನು ನಿಮ್ಮಲ್ಲಿ ಯಾವುದೇ ಅದಾಗ್ಲಿ ಪ್ರತಿ ಸತಿನೂ ಸಂವಿಧಾನದ ಪುಸ್ತಕನ ಅಲ್ಲಾಡಿಸುವಂತದ್ದಲ್ಲ, ಅದನ್ನ ಯಾವ್ದನ್ನ ಓದಿದ್ದೀರಾ ನೀವು? ಯಾವ್ದನ್ನ ದೇಶದ ಪರವಾಗಿ ಮಾತಾಡ್ತಾ ಇದ್ದೀರಾ? ಇಡೀ ಬೇರೆ ದೇಶದ ಪ್ರಜೆಗಳು ನಮ್ಮ ದೇಶದ ಬಗ್ಗೆ ಮಾತಾಡಿದಾಗ ಒಂದು ಖಂಡನೆ ಇಲ್ಲ, ಒಂದು ಇದಿಲ್ಲ, ಯಾವ್ದ್ರ ಬಗ್ಗೆ ಮಾತಾಡ್ತೀವಿ? ಇದ್ರ ನಮ್ಮ ಪ್ರಶ್ನೆ ಇರುವಂತದ್ದು. ಮತ್ತೆ ಇವ್ರು ಹೇಳ್ತಾ ಇದ್ದಾರೆ ಒಂದೊಂದು ಕೊಲೆ ಈಕ್ವಲ್ ಆಗಿ ಸಮ ಲೆಕ್ಕಚುಕ್ತ ಮಾಡ್ತಾ ಇರ್ಬೇಕಾ ಸರ್? ಯಾವುದೇ ಕೊಲೆಗೆ ಈ ಕೊಲೆ ಈ ಕಡೆ ಒಂದು ಕೊಲೆ ಯಾವುದೇ ಕೊಲೆಗಳಾದ್ರೂ ಯಾವುದೇ ಇದ್ರಲ್ಲಾದ್ರೂ ತಪ್ಪೇ ಸರ್, ಅಲ್ಲಿ ಆಗ್ಬಾರ್ದು. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ ಇವ್ರು ಅದಾದ್ಮೇಲೆ ಏನಾದ್ರು ಮಾಡಿದ್ರ ಬಾಲಂ ಸರ್, ಒಬ್ಬ ಹಿಂದೂ ಮುಖಂಡ, ಒಬ್ಬ ರಾಷ್ಟ್ರೀಯವಾದಿ ಒಬ್ಬರು ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರೆ ಅವರ ಒಂದು ಮಾತಿಗೆ ಅಂದ್ರೆ ಅವರ ಒಂದು ಮಾತಿಗೆ ಸರ್ಕಾರ ನಡ್ಕೋಗ್ಬಿಡ್ತಾ? 136 140 ಜನ ಇರೋ ಸರ್ಕಾರ ಒಬ್ಬ ವ್ಯಕ್ತಿ ಫ್ರೀಡಮ್ ಆಫ್ ಸ್ಪೀಚ್ ಅವ್ರು ನಡ್ಕೋಗ್ಬಿಡ್ತಾ? ಇನ್ನೆಷ್ಟು ದುರ್ಬಲವಾಗಿದ್ದೀರಾ ನೀವು ಅದಲ್ಲಿ? ಅಂತಾರೆ ಶಕ್ತಿಯುತವಾದ ಮುಖ್ಯಮಂತ್ರಿ, ಪವರ್ಫುಲ್ DCM, ಆಕಸ್ಮಿಕ ಹೋಮ್ ಮಿನಿಸ್ಟ್ರು, ಇವಷ್ಟು ಏನ್ ಮಾಡ್ತಾ ಇದ್ದೀರಾ ನೀವು ಅದಲ್ಲಿ? ಒಬ್ಬ ಸೂಲಿಬಲಿ ಅವರಿಗೆ ನೀವು ಶರಣಾಗ್ಬಿಡ್ತೀರಾ? ಏನ್ ಹೇಳಿದ್ರಿ? ಏನ್ ಮಾಡಿದ್ರಿ? ಅವ್ರು 3 ದಿನದ ಕಾರ್ಯಕ್ರಮಗಳನ್ನು ಹೋದ್ರು, 3 ದಿನ ಕಾರ್ಯಕ್ರಮಗಳನ್ನು ಮುಗಿಸಿದ್ರು. ಏನ್ ಮಾಡಿದ್ರಿ ನೀವು? ಏನಾಯ್ತು ನಿಮ್ಮಿಂದ? ನಾವು ಹೇಳಿದ್ದು ದೇಶ ಸರ್ವ ಪ್ರಥಮ, ಅದನ್ನೆಲ್ಲ ಮಾತಾಡಿದ್ದೆ ಹೊರತು ಬೇರೆ ಯಾವ್ದು ಅಂತದಲ್ಲ. ನಿಮ್ಮ ಸರ್ಕಾರದ ಮಾತಾಡಕ್ಕೆ ನಾವು ಬೇಕಾಗಿಲ್ಲ, ನಾವು ಮಾತಾಡ್ತಾ ಇದೀವಿ, ನಿಮ್ಮ ಸ್ವಪಕ್ಷೀಯರೇ ಮಾತಾಡ್ತಾ ಇದ್ದಾರಲ್ಲ. ದೇಶ ಸರ್ವ ದೇಶ ಪ್ರಥಮ ಅನ್ನೋ ಮಾತಿಗೆ ಯಾರು ಯಾವತ್ತೂ ಒಂಥರ ಅಡ್ಡಿ ಆಗಿಲ್ವಲ್ಲ, ಯಾರು ಆಗಿಲ್ವಲ್ಲ. ಪ್ರಚೋದನಾತ್ಮಕ ಭಾಷಣಗಳು. ಹಾಗಾದ್ರೆ ತಾವು ಇವತ್ತು ಬಿದ್ದಲ್ಲಿ 10 ಆಗುತ್ತೇವೆ, ಸತ್ತಲ್ಲಿ 1000 ಸರ್, ಹಾಗಾದ್ರೆ ಏನರ್ಥ? ಬಿದ್ದಲ್ಲಿ 1000 ಈಗ ನೀವು 10 ತಲೆ, ಇದು ದೇಶ ಪ್ರಥಮ. ಯಾವುದೇ ಪ್ರಶ್ನೆ ಕೇಳಕ್ಕೂ ನೀವು ಸರ್ವಸ್ವತಂತ್ರರು. ನಿಮ್ಮನ್ನ ಯಾರಾದ್ರೂ ನೀವು ಬಂದ್ಬಿಟ್ಟು ಬಿಜೆಪಿಗೆ ಈ ಪ್ರಶ್ನೆ ಕೇಳಬೇಡ, ಕಾಂಗ್ರೆಸ್ಗೆ ಈ ಪ್ರಶ್ನೆ ಕೇಳಬೇಡ ಅಂತ ನಿಮ್ಗೆ ಹೇಳಿದ್ರೆ ವಿಚಾರವೇ ಬೇರೆ. ಹಾಗಾದ್ರೆ ರಾಜಕೀಯ ನಾಯಕರಿಗೆ ಒಂದ್ ನಿಮಿಷ ಈಗ ಒಬ್ಬ ರೌಡಿ ಇಬ್ಬರು ಕೊಲೆ ಮಾಡ್ಬಿಟ್ಟ, ಯಾರೇನ್ ಮಾಡ್ಕೊಳಕಾಯ್ತು ಅಂದ್ರೆ ಅದು ಬೇರೆ ವಿಚಾರ, ಅವ್ನಿಗೆ ಎದುರುಬಿಟ್ರ ಇವರು ಬೇರೆ ವಿಚಾರ. ಆದ್ರೆ ನಾವ್ ಹೇಳ್ತಿರೋದು ಏನಂದ್ರೆ ಇಲ್ಲಿ ಇನ್ಸ್ಟಿಗೇಷನ್ ಇಸ್ ಡಿಫ್ರೆಂಟ್. ನೀವು ಪ್ರಚೋದನೆ ಮಾಡಬೇಡಿ. ದೇಶ ಪ್ರೇಮ ಭಾಷಣ ನೀವು ಮಾತಾಡಿ, ಪ್ರಚೋದನೆ ಮಾಡ್ತಾರೆ ಸರ್. ಪ್ರಚೋದನೆ ಆಗಿ ಗಲಭೆ ಆಗಿದಂತ ಯಾವ್ದಿದೆ? ಸರಿ ನೋಡಿ, ಚರ್ಚೆ ಮುಂದುವರ್ಸಿ. ಹೇಗೆ ಈಗ ಈ ಒಂದು ವಿಚಾರದಲ್ಲಿ ಅವ್ರ ಕಡೆ ಒಂದು ತಲೆ ಬಿತ್ತು ಅಂದ್ರೆ ನಮ್ಮ ಕಡೆ ಒಂದು ತಲೆ ಬಿತ್ತು ಅಂದ್ರೆ ಅವ್ರ ಕಡೆ ಒಂದು ತಲೆ ಹಾಕೋದು, ಇಲ್ಲಿಗೆ ನಡ್ಕೊಂಡು ಬರ್ತಾ ಇದ್ದೆ. ಏನು ಕಂಟ್ರೋಲ್ ಮಾಡಿದ್ರೆ ನೀವು? ಈಗ ಅವ್ರು ಹೇಳ್ತಾರೆ ಸುಲಿ ಬೆಲೆ ಬಂದರು ಭಾಷಣ ಮಾಡಿದ್ರು, ಇನ್ನೊಬ್ರು ಬಂದು ಭಾಷಣ ಮಾಡಿ ಹೋದ್ರು. ಅಲ್ಲ, ನಾವು ಈ ದೇಶದಲ್ಲಿ ಏನೋ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀವಿ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನ ನೀವು ಕಾನೂನು ಕೈಗೆತ್ಕೊಂಡ್ರೆ ಒಳಗಡೆ ಆಗ್ತೀವಿ ಅಂತ ಹೇಳಿರೋದು. ಓಕೆ, ನೀವು ಇದೇ ಸೂಲಿ ಬೆಲೆ ಅಲ್ಲ, ದೇಶ ಪ್ರೇಮದ ಬಗ್ಗೆ ಮಾತಾಡೋದು ತಪ್ಪೇನ್ರಿ ಅಂತ ಕೇಳ್ತಾರೆ ಅವರು. ದೇಶ ಪ್ರೇಮ ಮಾತಾಡಿ, ದೇಶ ಪ್ರೇಮದ ಬಗ್ಗೆ ಮಾತಾಡೋದು ಯಾರು ಅರೆಸ್ಟ್ ಮಾಡೋದಿಲ್ಲ. ನಿಮ್ಮಲ್ಲಿ ಕೇಸ್ ಹಾಕೋದು ಯಾವಾಗ? ನೀವು ಕಾನೂನನ್ನ ಕೈಗೆತ್ಕೊಂಡಾಗ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಕಾನೂನು ನೀವು ಕೈಗೆತ್ಕೊಂಡ್ರೆ ಬಂದ್ರು, ಭಾಷಣ ಮಾಡಿದ್ರು, ಹೋದ್ರು, ಏನ್ ಮಾಡ್ಕೊಂಡ್ರಿ? ನಾವೇ ಕರೆದ್ವಿ, ಎದುರು ಬಿಟ್ರಿ ನಿಮ್ ಸರ್ಕಾರ ಎದುರು ಬಿಟ್ರಿ. ಯಂಗ್ ಪೊಂಗ್ಲಿ ಯಾರು? ಸೂಲಿಬೆಲೆ ಅವರು 1000 ಮೋಸ್ಟ್ಲಿ ಏನೋ ಈ ಪ್ರಪಂಚದಲ್ಲಿ ಯಾವ್ದಾನ ಒಂದು ಅವಾರ್ಡ್ ಇದ್ರೆ ಸುಳ್ಳೇಳವ್ರಿಗೆ ಅದು ಚಕ್ರವರ್ತಿ ಸೂಲಿಬೆಲೆಗೆ ಅವಾರ್ಡ್ ಕೊಡೋದು. ಸೊ ಹಾಗಾಗಿ ಚಕ್ರವರ್ತಿ ಸೂಲಿಬೆಲೆ 2 ವರ್ಷದಿಂದ ಇರುವಂತ ಸುಳ್ಳುಗಳನ್ನ ನೀವು ಪಟ್ಟಿ ಮಾಡ್ಕೊಳ್ಳಿ ಪ್ಲೀಸ್ ವೈ. ನೀವೇನು ಬಿಜೆಪಿ ಹೋಗ್ತಾರ ಅವರು? ಅಲ್ಲ ಒಂದ್ ನಿಮಿಷ, ಚಕ್ರವರ್ತಿ ಸೂಲಿಬೆಲೆ ನಿಮ್ ಪಕ್ಷದವರ? ಒಂದ್ ನಿಮಿಷ, ಚಕ್ರವರ್ತಿ ಸೂಲಿಬೆಲೆ ಚಕ್ರವರ್ತಿ ಸೂಲಿಬೆಲೆ ಪ್ಲೀಸ್ ಆಮೇಲೆ ಮಾತಾಡಿ. ಚಕ್ರವರ್ತಿ ಸೂಲಿಬೆಲೆ ನಿಮ್ ಪಕ್ಷದವರ? ಚಕ್ರವರ್ತಿ ಸೂಲಿಬೆಲೆ ಉದ್ದೇಶ ಏನು ಅದನ್ನ ಆಮೇಲೆ ಮಾತಾಡೋಣ. ಒಂದ್ ನಿಮಿಷ, ಅದು ನಿಮ್ ಸಮಯದಲ್ಲಿ ನಾನು ಮಾತಾಡಿಲ್ಲ. ಒಂದ್ ನಿಮಿಷ ಓಕೆ. ಈಗ ನಾನು ಈ ಚಕ್ರವರ್ತಿ ಸೂಲಿಬೆಲೆಗೆ ಇವರೇ ಹೇಳಿದ್ರು, ಯಾರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಬರ್ಲಿ ಭಾಷಣ ಮಾಡ್ಲಿ ಅಂತ ಅವ್ರೇ ಹೇಳಿದ್ರು. ನಾವೇ ಆಹ್ವಾನ ಕೊಟ್ಟಿದ್ವಿ, ಅವ್ರಾಗ ಅವ್ರು ಬಂದಿದ್ದಲ್ಲ, ನಾವೇ ಆಹ್ವಾನ ಕೊಟ್ಟಿದ್ವಿ, ನೀವು ಬಂದು ಭಾಷಣ ಮಾಡಿ, ಕಾನೂನ ಕೈಗೆತ್ಕೊಂಡು ಒಳಗಡೆ ಆಗ್ತೀವಿ ಅಂತ ಹೇಳಿದ್ವಿ. ಕಾನೂನು ಕೈಗೆತ್ಕೊಳ್ಳೋ ಧೈರ್ಯ ಮಾಡ್ಲಿಲ್ಲ, ಒಳಗಡೆ ಹೋಗಿಲ್ಲ. ಧೈರ್ಯ ತೋರಿಸ್ಲಿ, ಒಳಗಡೆ ಆಗ್ತೀವಿ, ಒಳಗಡೆ 100% ಆಗ್ತೀವಿ. ತಾಕತ್ತಿದ್ರೆ ನಾನು ಅವಾಗಲೇ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಈ ಮಾಧ್ಯಮದ ಮುಖಾಂತರ ಯಾರೇ ಆಗ್ಲಿ, ಬಾಬಾ ಸಾಹೇಬ್ ಒಂದ್ ನಿಮಿಷ ಪ್ಲೀಸ್, ಈ ಕಾನೂನನ್ನ ಕೈಗೆತ್ಕೊಳ್ತಕ್ಕಂಥ ಯಾರೇ ಮಾಡಿದ್ರು ಅವ್ರು ಎಷ್ಟೇ ದೊಡ್ಡವರು ಒಳಗಡೆ 15 ಜನ ಮುಸ್ಲಿಂ ಸಮುದಾಯದ ಮುಖಂಡರುಗಳು ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅಂದಾಗ ನೀವು ತಲೆಬಾಗ್ಬಿಟ್ರೆ ಹೆದರ್ಕೊಂಡ್ಬಿಟ್ರಿ. ಯಾರು ಹೇಳಿದ್ದು? ಟೇಬಲ್ ಕುಟ್ಟಾಗ ಹೆದರ್ಕೊಂಡ್ಬಿಟ್ರೆ ನೀವು. ಅವಾಗ ದಿನೇಶ್ ಗುಂಡೂರಾವ್ ಏನ್ ಮಾತಾಡಿದ್ರು? ದಿನೇಶ್ ಗುಂಡೂರಾವ್ ಏನ್ ಮಾಡಿದ್ರು? ತೆಗ್ದಾಕಿದೀವ ನಾವು. ಓಕೆ, ನನಗೆ ಬೇಡ ಇದು ಮಂಗಳೂರು ಉಸ್ತುವಾರಿ, ನನಗೆ ಬೇಡ ಅಂತ ಹೇಳಿಲ್ವ ಅವರು? ವೈಯಕ್ತಿಕ ಅಭಿಪ್ರಾಯ, ಅವರ ವೈಯಕ್ತಿಕ ಅಭಿಪ್ರಾಯವನ್ನ ನಾವು ಮನ್ನಣೆ ಮಾಡಲೇಬೇಕಾಗ್ತದೆ. ಓಕೆ, ಈಗ ನನ್ನ 15 ಜನ ಮುಸ್ಲಿಂ ಮುಖಂಡರು ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳೋವರೆಗೂ ಅದರ ತೀವ್ರತೆ ನಿಮ್ಗೆ ಗೊತ್ತಾಗ್ಲಿಲ್ಲ. ಡೈವರ್ಟ್ ಮಾಡೋದು ಬೇಡ. ಇವತ್ತು ನಿಜವಾಗ್ಲೂ ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಉಡುಪಿ ಕರಾವಳಿ ಭಾಗದಲ್ಲಿ ನಡೀತಿರ್ತಕ್ಕಂಥದ್ದು ಏನು ಅಂತಂದ್ರೆ, ಈಗ ಶೋಭಾ ಕರಂದ್ಲಾಜೆ ಅವರು ಏನ್ ಹೇಳಿದ್ರು? ಪರೇಶ್ ಮಸ್ತಾ ಕೇಸಲ್ಲಿ ನೀವು
ಇವರು ಚುಚ್ಚಿ ಚುಚ್ಚಿ ಸಾಯಿಸ್ಬಿಟ್ರು ಮುಸ್ಲಿಂನವರು ಅಂತ ಹೇಳಿದ್ರು. ಆಮೇಲೆ ಇವರೇ CBI NIA ಕೊಟ್ರು. CBI ಏನಂತ ಬಂತು, CBI ಇಲ್ಲ ಅವನು ಮುಳುಗಿ ನೀರಿನಲ್ಲಿ ಮುಳುಗಿ ಸತ್ತ ಅಂತ. ಹಾಗಾದ್ರೆ ಶೋಭಾ ಕರಂದ್ಲಾಜೆಗೆ ಏನ್ ಆಕ್ಷನ್ ತೆಗೆದುಕೊಂಡ್ರಿ? ಆಕ್ಷನ್ ತಗೊಂಡಿಲ್ಲ. ಆ CBI ಹೇಳ್ಬೇಕಾಗಿತ್ತು. CBI ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ತಪ್ಪಿದೆ, ಹಾಗಾಗಿ ಅವ್ರನ್ನ ಒಳಗಡೆ ಹಾಕಿ ಅಂತ ಹೇಳ್ಬೇಕಾಗಿತ್ತು. ಅದೇ ರೀತಿ ಒಂದ್ ನಿಮಿಷ ಪ್ಲೀಸ್. ಆಮೇಲೆ ಇದು ಹಲವಾರು ನಾಯಕರು, ಬಿಜೆಪಿ ನಾಯಕರು, ವೇದವ್ಯಾಸ ಕಾಮತ್ ಇರ್ಬೋದು, ಭರತ್ ಶೆಟ್ಟಿ ಅವರು ಇರ್ಬೋದು, ಈಗ ಇಲ್ಲಿವರೆಗೂ ಗಲಾಟೆ ಮಾಡ್ತಿದ್ದವ್ರು, ಇಲ್ಲಿವರೆಗೂ ಮಾತಾಡ್ತಿದ್ದವ್ರು ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ? ಯಾಕೆ ಅಂದ್ರೆ ನಾವು ನಮ್ಮ ಕಾನೂನು ಅಸ್ತ್ರವನ್ನ ನೀವು ಕಮ್ಯುನಲ್ ವೈಲೇಷನ್ ರಜಾಕ್ಜಿ ಈಗ ನಾನು ಕೇಳೋದೇನೆಂದ್ರೆ, ಎಲ್ಲ ಈ ಕಡೆಯಿಂದ ಆಗಿದ್ದ, ನಿಮ್ಮ ಕಡೆ ನಾಯಕರುಗಳಿಂದ, ನಿಮ್ಮ ಕಡೆಯಿಂದ ಎಲ್ಲೂ ಕೊಲೆಗಳಾಗಿಲ್ಲ, ಯಾರ್ದು ತಲೆಗಳು ಬೀಳಿಲ್ವಾ? ಎಲ್ಲ ಒಂದೇ ಸೈಡಿಂದ ಚಪ್ಪಾಳೆ ಹೊಡೆದಿರೋದಾ? ಇದು ಗಾಳಿಲೇ ಚಪ್ಪಾಳೆ ಹೊಡೆದ್ಬಿಟ್ರಾ? ರಜಾಕ್ ಅವರೇ, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಈಗ ಒಂದೇ ಕೈಯಿಂದ ಚಪ್ಪಾಳೆ ಆಗ್ಬಿಡ್ತಾ ಇದು, ನಿಮ್ಮ ಕಡೆಯಿಂದ ಯಾವುದು ಕೊಲೆಗಳೇ ಆಗ್ಲಿಲ್ವಾ? ಎಲ್ಲೂ ಕೊಲೆಗಳಾಗ್ಲೇ ಇಲ್ಲ. ಕೊಲೆಗಳಾಗಿವೆ, ಆದ್ರೆ ಅದಕ್ಕೆ ಕೋಮು ಟ್ವಿಸ್ಟ್ ಅನ್ನ ಕೊಟ್ಟು ಸುಮ್ನೆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿರೋ ಸಾರ್ವಜನಿಕ ಹೋಗ್ಬಿಟ್ಟು ಹಿರಿಯವನ ಕೊಲೆ ಆಯ್ತು ಅಂತ ಇವನ ಕೊಲೆ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಮುಖ್ಯಮಂತ್ರಿಗಳು ಪ್ರವೀಣ್ ನೆಟ್ಟಾರು ನನಗೆ 25 ಲಕ್ಷ ಕೊಡೋದು, ಈ ಮುಸಲ್ಮಾನರಿಗೆ ಏನು ಕೊಡಲ್ಲ, ಅಲ್ಲಿ ನೋಡಕ್ ಹೋಗೋದು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಕೆನ ತೋರಿಸಿ ಬೆಂಗಳೂರಿಗೆ ವಾಪಸ್ ಬರೋದು. ಸರ್ಕಾರವೂ ಕೂಡ ಮುಸಲ್ಮಾನ್ ಸಮುದಾಯವನ್ನ ಟಾರ್ಗೆಟ್ ಮಾಡೋದು ಎಲ್ಲಿ ಶುರು ಆಯ್ತು, ಅಲ್ಲಿ ಈ ಗಲಭೆಗಳು ಜಾಸ್ತಿ ಆಯ್ತು. ಯಾರಾದ್ರೂ ನಿಂತ್ಕೊಂಡು ಕೇಳ್ಬೇಕಲ್ವಾ? ಆದ್ರೆ ಈ ಬಿಜೆಪಿನವರ ಮನಸ್ಥಿತಿ ಯಾವ ತರ ಗೊತ್ತಾ? ಇದೇ ಟಿಪ್ಪು ಸುಲ್ತಾನ್ ಅವರ ಸಮಾಧಿ ಮುಂದೆ ನಿಂತ್ಕೊಂಡು ಪೇಟ ಧರಿಸಿ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಟಿಪ್ಪು ಸುಲ್ತಾನ್ ಅವ್ರನ್ನ ಹೊಗಳಿದ್ದು. ಆದ್ರೆ ಸರ್ಕಾರ ರಚಿಸಿದಾಗ ಅದೇ ಯಡಿಯೂರಪ್ಪನವರು ಫಸ್ಟ್ ಕೆಲಸ ಏನ್ ಮಾಡ್ತಾರೆ, ಟಿಪ್ಪು ಜಯಂತಿ ಬ್ಯಾನ್. ಇಲ್ಲಿ ರಾಜಕಾರಣ ಅರ್ಥ ಆಗ್ತಿಲ್ವಾ? ನೋಡಿ, ರಾಜಕಾರಣಕ್ಕೋಸ್ಕರ, ರಾಜಕಾರಣದ ಲಾಭಕ್ಕೋಸ್ಕರ ಇವ್ರು ಎಲ್ಲಿವರೆಗೂ ಹೋಗ್ಬೋದು? ಹೆಣದ ಮೇಲೆ ರಾಜಕಾರಣ, ಕೇವಲ ಹೆಣದ ಮೇಲೆ ರಾಜಕಾರಣ. ನೀವು ನಿಮ್ ಕಡೆ ರಜಾಕ್ ಈಗ ನಿಮ್ ಕಡೆ ರಾಜಕಾರಣಿಗಳು ಯಾರು ಇಲ್ಲ, ಯಾರು ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಯಾರು ಇಲ್ಲ ನಿಮ್ ಕಡೆ. ಹಂಗಾದ್ರೆ ನಿಮ್ಮ ಕೆಲವು ಈ ತರ ಗಲಭೆಗಳ ಹಿಂದೆ ಅದೇ ರಾಜಕೀಯ ನಾಯಕರಿಲ್ಲ. ನಾನು ಓಪನಿಂಗ್ ಸ್ಟೇಟ್ಮೆಂಟ್ ನಿಮಗೆ ಹೇಳಿದ್ದೀನಿ, ನಮ್ ಕಡೆಯಿಂದ ಯಾವ್ದಾದ್ರು ಒಂದು ಪ್ರಚೋದನಾಕಾರಿ ಹೇಳಿಕೆ, ನಮ್ ಕಡೆಯಿಂದ ಯಾವ್ದಾದ್ರು ಕೆಣಕುವುದು, ಯಾವ್ದಾದ್ರು ಒಂದು ದ್ವೇಷ ಭಾಷಣ ಮುಸಲ್ಮಾನರ ಕಡೆಯಿಂದ ತೋರಿಸಿ ಎಲ್ಲಾದ್ರೂ ಒಂದನ್ನ ತೋರಿಸಿ. ಏನು ಇಲ್ದಿರೋದು ಈ ಕಡೆ ಇಷ್ಟೊಂದೆಲ್ಲ ಯಾಕೆ ಬರ್ತಿದೆ ಅಂದ್ರೆ, ಸಿಂಪಲ್ ಕಾನ್ಸೆಪ್ಟ್ ಇದೆ ನಮ್ಮ ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಅಂತಾರೆ ಇದಕ್ಕೆ. ಈ ಹಿಂದೂಗಳನ್ನ ಸುಮ್ಮನೆ ತರ ಮಾತಾಡಿ ಇದೇ ಪ್ರವೀಣ್ ನೆಟ್ಟಾರು ಇದೇ ಬಿಜೆಪಿ ಸರ್ಕಾರಕ್ಕೆ ಕೆಲಸ ಕೇಳಿದ್ದ. ಕೋವಿಡ್ ಅಲ್ಲಿ 14,000 ರೂಪಾಯಿ ಸಂಬಳ, ಅದಕ್ಕೆ ಆ ಕೆಲಸವನ್ನ ಕೊಡ್ಲಿಲ್ಲ ಈ ಬಿಜೆಪಿ ಸರ್ಕಾರ. ಅದೇ ಕೊಲೆ ಆದ್ಮೇಲೆ ಮನೆಗೆ 25 ಲಕ್ಷ ಕೊಟ್ಟು ಅವ್ಳ ತಂಗಿ ಬಂದ್ಬಿಟ್ಟು ಹೇಳ್ತಾನೆ ಇದೆಲ್ಲ ಬೇಡ, ಈ ತರ ಕೋವಿಡ್ ಮಾಡ್ಬಾರ್ದು ಅಂತ. ಬೆಳಿಗ್ಗೆ ಸಾಯಂಕಾಲ ಅವ್ಳ ಸ್ಟೇಟ್ಮೆಂಟ್ ಚೇಂಜ್. ಯಾಕೆ? ತಮ್ಮ ರಾಜಕಾರಣಕ್ಕೋಸ್ಕರ ಯಾವ ತರ ಯಾರನ್ನ ಯಾವಾಗ ಬಳಸ್ಕೊಬೇಕು ಇವ್ರು ಚೆನ್ನಾಗ್ ಗೊತ್ತು. ಇದೇ ಚಕ್ರವರ್ತಿ ಸುಲಿಮನ್ ಅವ್ರ ಬಗ್ಗೆ ಇವಾಗ ನೀವು ಮಾತಾಡ್ತಿದ್ರಿ. ಅವ್ರು ಹೇಳಿದ್ದೇನು, 30-35 ವರ್ಷಗಳಾಗಿ ನಿಮಗೆ ನಮ್ಮ ಸಮುದಾಯದಲ್ಲಿ ಯಾರು ಹೆಣ್ಣು ಮಕ್ಕಳನ್ನ ಕೊಡ್ತಾ ಇಲ್ಲ ಅಂತ ನೀವು ಸುಮ್ನೆ ಕೂತಿರ್ಬೇಡಿ. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಅಲ್ಲ, ಆ ಸಮುದಾಯದಲ್ಲಿ ಈ ಸಮುದಾಯದಲ್ಲಿ ಸ್ವಲ್ಪ ನೋಡಿ ಅಲ್ಲ. ಅಂದ್ರೆ ಏನರ್ಥ? ನಿರುದ್ಯೋಗಿಗಳಿಗೆ ನಿಮ್ಮ ಸಮುದಾಯದಲ್ಲೇ ಜಾಗ ಇಲ್ಲ, ಪಕ್ಕದಲ್ಲಿ ಹೋಗ್ಬಿಟ್ಟು ನೋಡಿ ಅಂದ್ರೆ ಕೇಳ್ಕೋದಲ್ವಾ? ರಾಷ್ಟ್ರೀಕರಂದ್ರ ಶ್ರೀಗಳೇ, ಯಾವ ಕೊನೆ ಯಾವಾಗಿದು? ಆ ಕಡೆ ಈ ಕಡೆ ನೋಡಿ ಅಂತ ಹೇಳಿದ್ರು, ಬೇರೆ ಧರ್ಮದ ಹುಡುಗಿರನ್ನ ಮದುವೆ ಆಗಿ ಅಂತ ಹೇಳಿದ್ರು, ಪ್ರಚೋದನೆ ಮಾಡಿಲ್ವಾ ಇವ್ರುಗಳೆಲ್ಲ? ಅಲ್ಲ ರಮಾಕಾಂತ್ ಜಿ, ಇದು ಕೊನೆ ಹೇಗಾಗೋದು? ಒಬ್ಬರು ಸರ್ಕಾರದ ಜನಪ್ರತಿನಿಧಿಯಾಗಿ, ಸರ್ಕಾರದ ಪ್ರತಿನಿಧಿ ಜಮೀರ್ ಅಹಮದ್ ಅವರು ನಿನ್ನೆ ಒಬ್ಬರ ಜೊತೆ 50 ಲಕ್ಷ ರೂಪಾಯಿ ರಹಿಮಾನ್ ಮನೆಗೆ ಕಳಿಸ್ತಾರೆ. ಇದೇನು ಓಲೈಕೆ ಅಲ್ವಾ? ಈಗ ಒಂದು ವೇಳೆ ರಹಿಮಾನ್ ಮಾತ್ರ ಹೋಗಿದ್ದಾನೋ, ಈ ಹಿಂದೆ 14 ಪ್ರಕರಣಗಳಾಯ್ತಲ್ಲ, ಎಲ್ಲ ಪ್ರಕರಣಗಳಲ್ಲಿ ಇವರೊಬ್ಬರು ಸಚಿವರಾಗಿ ನಡೆಸಿಕೊಂಡ ರೀತಿ ಸರಿನಾ? ಈಗ ದೊಡ್ಡೇರಿ ಅವರು ಮಾತಾಡ್ತಾ ಹೇಳಿದ್ರು, ಚಕ್ರವರ್ತಿ ಸೂಲಿಬೆಲೆ ಅವರ ಭಾಷಣ ಪ್ರವೋಕ್ ಆಗ್ತದೆ. ಇದು ಪ್ರವೋಕ್ ಅಲ್ವಾ? 50 ಲಕ್ಷ ಕೊಡ್ತಾ ಇರೋದು ಪ್ರವೋಕ್ ಅಲ್ವಾ? ಇದು ಕೂಡ ಒಂದು ರೀತಿಯ ಗುಮಾನಿಯನ್ನ ಸೂಚಿಸುವಂತ ಪ್ರಕರಣ ಅಲ್ವಾ? ಸರ್ಕಾರದ ಒಬ್ಬರು ಪ್ರತಿನಿಧಿಯಾಗಿ ಅದನ್ನು ಮಾಡಿದ್ದು ಸರಿನಾ? ಇದು ಒಂದು. ಎರಡನೆಯದ್ದು, ಚಕ್ರವರ್ತಿ ಸೂಲಿಬೆಲೆ ಅವರು ಎಷ್ಟು ಕಡೆಯಲ್ಲಿ ಸ್ಪೀಚ್ ಮಾಡಿದ್ದಾರೆ. ಈಗ ನಮ್ಮ ಜೊತೆ ಬಹಳ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಯಾಕೆ ಕೋಮುಗಲಭೆ ಆಗಿಲ್ಲ? ಎಲ್ಲೂ ಕೋಮುಗಲಭೆ ಆಗಿಲ್ಲ. ಯಾಕೆ ಅಂದ್ರೆ ಮಾತಾಡಿ ನಮಗನ್ನಿಸುವುದು
ನಮಗನ್ನಿಸುವುದು ಅವರು ಕೆಲವು ಸರ್ಕಾರದ ವಿಷಯಗಳನ್ನ ಜನಮಾನಸದಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನುವ ಕಾರಣಕ್ಕೆ ಈ ರೀತಿಯ ವಿಷಯವಾಗಿರೋದು. ಇಲ್ಲದಿದ್ರೆ ನಾವು ನೋಡಿದ್ದೇವೆ ಚಕ್ರವರ್ತಿ ಅವರ ಸ್ಪೀಚ್ ಅನ್ನ ನಾವು ತುಂಬಾ ಗಮನಿಸಿದ್ದೇವೆ. ಅವರು ರಾಷ್ಟ್ರದ ವಿಷಯವನ್ನ ಇಟ್ಟುಕೊಂಡು ಮಾತಾಡ್ತಾರೆ, ಎಲ್ಲಿ ತಪ್ಪುಗಳಾಗ್ತದೆ ಆ ತಪ್ಪುಗಳನ್ನ ಕಂಡು ಹಿಡಿಯುತ್ತಾರೆ. ಹಾಗೆ ಅಂತ ಹೇಳಿ ಅವರನ್ನ ನೀವು ಬಂಧನ ಮಾಡಿದಷ್ಟು, ಅವರನ್ನ ನೀವು ಅದುಮಿದಷ್ಟು ನಿಮ್ಗೆ ನಷ್ಟವೇ ಹೊರತು ನಿಮಗೆ ಲಾಭ ಆಗುವುದಿಲ್ಲ ಇದರಿಂದ. ಫೈನ್ ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಇಲ್ಲಿ ಇದು ಏನಾದರೂ ಒಂದು ಕೊನೆ ಅಂತ ಬೇಕಾಗುತ್ತೆ. ಇದು ನಿಮ್ಮ ರಾಜಕೀಯ ಅಸ್ತಿತ್ವ, ಕಾಂಗ್ರೆಸ್ನ ಅಸ್ತಿತ್ವಕ್ಕೋ ಬಿ ಜೆ ಪಿ ಅಸ್ತಿತ್ವಕ್ಕೋ ಅಲ್ಲಿ ಯಾರ್ದೋ ಬಡವರ ಮನೆಯಲ್ಲಿ ಅಲ್ಲಿ ಹೆಣಗಳು ಬೀಳಬಾರ್ದು. ಈಗ ಯಾವುದೋ ರಾಜಕಾರಣಿ ಮನೇಲಿ ಹೆಣ ಬಿದ್ದಿದ್ದಂತೂ ನಾನು ಕೇಳಿಲ್ಲಪ್ಪ. ರಾಜಕಾರಣಿ ಮಗ ಸತ್ತೋದ, ರಾಜಕಾರಣಿನ ಮಗಳನ್ನು ಸಾಯಿಸ್ಬಿಟ್ರು, ಇದು ನಾನು ಕೇಳಿಲ್ಲ. MLA ಮಕ್ಳು ಹಿಂಗಾಗ್ಬಿಟ್ರು, MP ಮಕ್ಳು, ಇದು ನಾನು ಕೇಳಿಲ್ಲ. ಯಾವಾಗಲೂ ಬಡ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಇವರು ಬ್ರೈನ್ ವಾಶ್ ಆಗಿರ್ತಾರೆ. ಇಂಥವ್ರ ಹೆಣಗಳೇ ಅಲ್ಲಿ ಬೀಳೋದು. ಸರ್ ಹಾಗಾದ್ರೆ ನೀವು ಅವ್ರನ್ನ ಬ್ರೈನ್ ವಾಶ್ ಅಂತ ಅಂದ್ರೆ ಈ KJL DJL ಎರಡು ಪಾರ್ಟಿಯವರು ಸೇರಿಸಿ ಕೇಳ್ತಾ ಇದ್ದೀನಿ ನಾನು. ಎರಡು ಪಾರ್ಟಿಯವರು ಸೇರಿಸಿ ಕೇಳ್ತಾ ಇದ್ದೀನಿ. ಅಬ್ದುಲ್ ರಜಾಕ್ ಅವರು ಅವಾಗಿಂದ ಕೇಳ್ತಾ ಇದ್ರು, ಒಂದು ಕಾರಣ ಕೊಡಿ, ಏನಾದ್ರು ಎಲ್ಲಿ ಪ್ರಚೋದನೆ ಆಯ್ತು, ತುಂಬಾ ಸತಿ ಕೇಳಿದ್ರು. ಅಲ್ಲಿ ಒಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಏನೋ ಒಂದು ಇದಾಕಿ ಅದು ಪೊಲೀಸ್ನವ್ರು ಅರೆಸ್ಟ್ ಮಾಡ್ಬೇಕಾದಾಗ ಕಾನೂನು ತನ್ನ ಕ್ರಮ ಕೈಗೊಳ್ಳುವಂತ ಇದ್ರಲ್ಲಿ ಇರ್ಬೇಕಾದಾಗ ಈ ಸಮುದಾಯದ ಜನ ಗುಂಪು ಕಟ್ಕೊಂಡು ಹೋಗಿ ಸ್ಟೇಷನ್ಗೆ ಹೋಗ್ಬಿಟ್ಟು ಅವನ್ನ ನಮ್ ಕೈ ಕೊಟ್ಬಿಡ್ರಿ, ನಾವು ನೋಡ್ಕೊಂತೀವಿ, ನಾವು ಶಿಕ್ಷೆ ಮಾಡ್ತೀವಿ ಅಂದ್ರೆ ಇವರು ರೂಲ್ ಆಫ್ ದ ಲಾ ಅಂತ ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ ನಮ್ಮ ಬಗ್ಗೆ ಪ್ರಚೋದನೆ ಅಂತ ಅಂದ್ಬಿಟ್ಟು ಇದನ್ನೇನಂತ ಕರೀತಾರೆ ಸರ್ ಅಲ್ಲಿ? ಇದನ್ನ ಅಬ್ದುಲ್ ರಜಾಕ್ ಅವ್ರು ಏನ್ ಹೇಳ್ತಾರೆ? ನಮ್ ಕೈ ಕೊಟ್ಬಿಡ್ರಿ, ನಾವು ಅವ್ರನ್ನ ನೋಡ್ಕೊಂತೀವಿ ಅನ್ನೋಂತ ಜನ ಆಗಿದೆ ಸಮುದಾಯದನ್ನ. ಕಾನೂನು ಚೌಕಟ್ಟಿನಲ್ಲಿ ಇರ್ತೀರಾ ಇಲ್ಲ ಕಾನೂನು ಮೀರಿದವ್ರ ನೀವದಲ್ಲಿ? ನೀವು ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಪಾಲನೆ ಮಾಡ್ತೀರಾ ಇಲ್ಲ ನಿಮ್ದೇ ಕಾನೂನು ಪಾಲನೆ ಮಾಡ್ತೀರಾ? ಇದು ಕೋಮು ಪ್ರಚೋದನೆ. ಇದ್ರ ಏನಾಯ್ತು, ಅದೇ ಕ್ಷೇತ್ರದಲ್ಲಿರುವಂತ ಮುಖಂಡನ ಶಾಸಕನ ಮನೆ ಬೆಂಕಿ ಇಕ್ಕಿದ್ರು, ಪೊಲೀಸ್ನವ್ರಿಗೆ ಬೆಂಕಿ ಇಕ್ಕಿದ್ರು. ಆಮೇಲೆ ಇದು ಘಟನೆ ನಡೆದಾದ್ಮೇಲೆ ಎಷ್ಟೋ ಒಳಗಾದ್ಮೇಲೆ ಒಬ್ಬ ಮೈಸೂರು ಭಾಗದ ಶಾಸಕ ಬೇರೆ ಪಾಪ ಅಲ್ಲಿದ್ದವರೆಲ್ಲ ಅಮಾಯಕರು, ಅವ್ರು ಇಂಜಿನಿಯರ್ ಆಗ್ಬೇಕಾಗಿತ್ತು, ಡಾಕ್ಟರ್ ಆಗ್ಬೇಕಾಗಿತ್ತು, ಆ ಸಮಯದಲ್ಲಿ ಬೇರೆ ಏನೋ ತರಕಾರಿ ತರಕ್ ಹೋಗಿದ್ರು, ಕೊತ್ತಂಬರಿ ತರಕ್ ಹೋಗಿದ್ರು, ಅಮಾಯಕರು ಬಿಡಿ. ಈ ಮಾಡಿದವರು ಇವರೇನೆ, ಅವ್ರನ್ನ ಅಮಾಯಕರಂದವರು ಇವ್ರದೇನೆ. ಸರ್ ಇದ್ರಲ್ಲಿ ಯಾವ್ದು ಇದು ಪ್ರಚೋದನಕಾರಿನ ಇಲ್ಲ ಇದು ಒಂದು ಘಟನೆ ನಾನು ಹೇಳ್ತಾ ಇರೋಂಥದ್ದು? ಮತ್ತೆ ಎಲ್ಲಿ ಅಂತ ಇನ್ನ ಹಲವಾರು ಘಟನೆಗಳಾಗ್ಬೋದು. ಈ ಗೋವುಗಳ ಕೆಚ್ಚಲು ಕೂದಾಗ ಇದ್ ಮಾಡಿದಾಗ ಏನಂತಾರೆ, ಯಾರೋ ಒಬ್ಬ ಅಮಾಯಕ ಅಂದ್ಬಿಡ್ತಾರೆ. ಸರ್ ಶಿಕ್ಷೆ ಕೊಟ್ಟಾಗಲ್ವಾ ಸರ್ ಗೊತ್ತಾಗೋದು? ನೀವೇ ಇದ್ ಮಾಡ್ತಾರೆ ಸರ್. ಇನ್ನೊಂದು ಕ್ಲಾಸಿಕ್ ಎಕ್ಸಾಂಪಲ್ಸ್, ಮೊನ್ನೆ ಮಂಗಳೂರಲ್ಲಿ ಇದ್ ಮಾಡ್ಬೇಕಾದಾಗ ಮಾನ್ಯ UT ಖಾದರ್ ಅವರು ಫಾಜಿಲ್ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲ ವಿಚಾರಿಸದೆ ಅವ್ರದ್ದು ಇದ್ರಲ್ಲೇನು ತಪ್ಪಿಲ್ಲ ಅಂತ ಇವರೇ ಶಾರ ಬರೀತಾ ಇದ್ದಾರೆ. ಯಾಕಂದಾಗ ಪೊಲೀಸ್ನವ್ರು ಹೆಂಗ್ ತನಿಖೆ ಮಾಡ್ತಾರೆ ಸರ್ ಅಲ್ಲಿ? ನೀವು ವಿಧಾನಸಭೆ ಸಭಾಧ್ಯಕ್ಷರು, ನೀವು ಬಂದ್ಬಿಟ್ಟು ಹೆಂಗ್ ಶಾರ ಬರೀತೀರಾ, ತನಿಖೆಗೆ ಹೆಂಗ್ ಮಾಡ್ತೀರಾ? UT ಖಾದರ್ ಅವರೇ ಹೇಳಿರುವಂತದನ್ನ ಸಾರ್ವಜನಿಕವಾಗಿ ಎಲ್ಲರೂ ನೋಡಿದ್ದಾರೆ. ನಾನು ಇದೇ ಪ್ರಶ್ನೆ ನಾನು ಆಮೇಲೆ ರಘುಗೂ ಕೇಳ್ತೀನಿ, ನಿಮಗೂ ಕೇಳ್ತಾ ಇದ್ದೀನಿ. ನಾನು ಒಂದು ಸರ್ಕಾರ ಅಂತ ಬಂದಾಗ ಎರಡು ಧರ್ಮಗಳಲ್ಲಿ ಎರಡು ಹೆಣ ಬಿದ್ದಿದ್ದಾಗ ಒಬ್ಬರ ಮನೆಗೆ ಹೋಗಿ, ಯಾವುದೇ ಸರ್ಕಾರ, ನಿಮ್ಮ ಸರ್ಕಾರ ಇದ್ದಾಗ ಹಿಂದೂ ಮನೆಗೆ ಮಾತ್ರ ಹೋಗೋದು, ಇವ್ರ ಸರ್ಕಾರ ಇದ್ದಾಗ ಬರೀ ಮುಸ್ಲಿಂ ಮನೆ ಮಾತ್ರ ಹೋಗಿ ಪರಿಹಾರ ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದೇ ರಾಜಕಾರಣದ ಮೂಲ ಬೇರು. ರಾಜಕಾರಣ ಶುರುವಾಗದೆ ಅಲ್ಲಿಂದ. ಹಾಗಾದ್ರೆ ಪ್ರಯೋಗಶಾಲೆ ಆಗಿದ್ದು ಸುಳ್ಳ? ನಿಮ್ಮದೇ ಸರ್ಕಾರ ಇದ್ದಾಗ ಇದು ಪ್ರಯೋಗಶಾಲೆ ಆಗಿದ್ದು ಸುಳ್ಳ? ಕರ್ನಾಟಕ ಹಲಾಲಿಂದ ಹಿಜಾಬಿಂದ ಪ್ರಯೋಗಶಾಲೆ ಆಗ್ಲಿಲ್ವಾ ಇದು? ಸಂತೆಯಿಂದ ಜಾತ್ರೆಯಿಂದ ಉತ್ಸವಗಳಿಂದ ವ್ಯಾಪಾರ ಎಲ್ಲಿ ಮಾಡಬೇಕು ಮಾಡಬಾರ್ದು, ಕಲ್ಲಂಗಡಿ ಹಣ್ಣು ಯಾರು ಮಾರಬೇಕು ಯಾರು ಮಾರಬಾರ್ದು, ಇದು ನಡೀಲೇ ಇಲ್ವ ನಮ್ಮ ರಾಜ್ಯದಲ್ಲಿ? ಹಾಗಾದ್ರೆ ಸಭಾಧ್ಯಕ್ಷರ ಸ್ಥಾನದಲ್ಲಿ ಇದ್ದವರು ಹೇಳಿದಂತ ಮಾತನ್ನ ಯಾವುದೇ ಪಾರ್ಟಿ ಇದ್ರೆ ಇದು ಆಡಳಿತ ಆಗ್ಬೋದು ವಿರೋಧ ಆಗ್ಬೋದು ಸಮನಾಗಿ ನೋಡುವಂತ ಸಭಾಧ್ಯಕ್ಷರು, ನಾನು ಫಾಜಿಲ್ ಮನೆಗೆ ಹೋಗಿದ್ದೆ, ಅವ್ರದ್ದು ಯಾವ್ದು ತಪ್ಪಿಲ್ಲ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂತ ಕ್ಲೀನ್ ಚಿಟ್ ಕೊಡ್ತಾರಲ್ಲ, ಅವ್ರಿಗೇನ್ ಹೇಳ್ತೀರಾ ಸರ್ ತಾವು? ರಘು ನೀವು ಆವಾಗಲೇ ಹೇಳ್ತಾ ಇದ್ರಿ ಆ ಭಾಗದಲ್ಲಿ BJP ಶಾಸಕರು ಎದ್ದು ಬಿಟ್ಟಿದ್ದಾರೆ, ಇರೋ ಕಡೆನೇ ಹಿಂಗೆ ಆಗ್ತಿದೆ, ಚಿಕ್ಕಮಗಳೂರಲ್ಲಿ ಇವಾಗ ಇವ್ರು ಯಾರೂ ಇಲ್ಲ, ಅದಕ್ಕೆ ಏನು ಗಲಾಟೆ ನಡೀತಾ ಇಲ್ಲ ಅಂತ ಹೇಳಿ ಸಭಾಧ್ಯಕ್ಷರು ಕ್ವಶನ್ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ರಾಜಕಾರಣಿಗೂ ಅವನ ಅಸ್ತಿತ್ವದ್ದೇ ಚಿಂತೆನ ಮಂಗಳೂರಂಥ ಭಾಗದಲ್ಲಿ. ಅಂದರೆ ಮಂಗಳೂರು ಕರಾವಳಿಯಲ್ಲಿ ರಕ್ತ ತೊಯ್ದಷ್ಟು, ರಕ್ತ ಹರಿದಷ್ಟು ಒಳ್ಳೆ ಹುಲುಸಾದ ಬೆಳೆ ಅಂತನ ರಾಜಕೀಯವಾಗಿ ಮತಗಳ ವಿಚಾರದಲ್ಲಿ? ಅದು BJP ವಿಚಾರದಲ್ಲಿ ಸತ್ಯ, ಹೌದು. ಸೊ ನಾನು ಯಾಕೆ ಹೇಳ್ತಿದ್ದೀನಿ ಈ ವಿಚಾರವನ್ನು ಅಂತ ಹೇಳಿದ್ರೆ, ಈಗ BJP ನಾಯಕರುಗಳು ಈ ಏನು ಗಲಾಟೆ ಮಾಡಿಸ್ತಾರಲ್ಲ ಅಥವಾ ಇನ್ಸ್ಟಿಗೇಟ್ ಮಾಡ್ತಾರಲ್ಲ, ಯಾರಾದ್ರೂ ಒಬ್ಬರನ್ನಾದ್ರೂ ತ್ರಿಶೂಲ ತಗೊಳ್ಳಿ ಅಂತ ಹೇಳ್ತಾರಲ್ಲ, ಎಲ್ಲರೂ ಹಿಂದೂ ಯುವಕರೆಲ್ಲ ಬಂದು ತ್ರಿಶೂಲ ತಗೊಳ್ಳಿ ಅಂತ ಹೇಳಿ, ನಾನು BJP ನಾಯಕರುಗಳನ್ನ ಪ್ರಶ್ನೆ ಮಾಡ್ತೇನೆ, ಯಾರಾದ್ರೂ ನಿಮ್ಮ ಹಳೆ ಮೈಸೂರು ಭಾಗದಲ್ಲಿ ಅಥವಾ ಎಂಟೂರು ಮಂಗಳೂರು ಭಾಗದಲ್ಲಿ ಏನು ಈ ಗಲಾಟೆಯನ್ನ ಮಾಡಿಸ್ತಾ ಇದ್ದೀರಿ, ಈ ಪ್ರಚೋದನೆಯನ್ನ ಮಾಡ್ತಾ ಇದ್ದೀರಿ, ಯಾರಾದ್ರೂ ನಿಮ್ಮ ಕುಟುಂಬದ ಯಾವ್ದಾದ್ರು ಒಂದು ಕುಡಿ ಬಂದು
ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೆಯಾ? ಅಥವಾ ನಿಮ್ಮ ಒಂದು ಕುಡಿ ಯಾರನ್ನು ಇಲ್ಲಿವರೆಗೂ ಸತ್ತಿದ್ದಾರಾ? ಅಮಾಯಕ ಎಲ್ಲ ಕೆಳವರ್ಗದ, ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರು ಮತ್ತು ದಲಿತ ವರ್ಗದ ಯುವಕರನ್ನ ಮಾತ್ರ ನೀವು ಮುಂದೆ ಬಿಟ್ಬಿಟ್ಟು ನಿಮ್ಮ ಮಕ್ಕಳನ್ನ ಫಾರಿನ್ ಯೂನಿವರ್ಸಿಟಿನಲ್ಲಿ ಬೆಂಜ್ ಕಾರ್ನಲ್ಲಿ ಒಂದು ದೊಡ್ಡ ಐಷಾರಾಮಿ ಜೀವನವನ್ನು ಕೊಟ್ಟು ಬಡವರ ಜೀವನ ಜೊತೆ ಯಾಕೆ ಆಟ ಆಡ್ತಾ ಇದ್ದೀರಿ ನಮ್ಮ ಪ್ರಶ್ನೆ. ಓಕೆ, ಸೊ ನಾನು ಇದನ್ನು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ದೇವೆ. ಈಗ ನೀವು ಪ್ರವೀಣ್ ನೆಟ್ಟಾರು ಮನೆಗೆ ಹೋದ್ರಿ, ಬಸವರಾಜ ಬೊಮ್ಮಾಯಿ ಅವರು ಒಂದು ಅಲ್ಲೇ 3 ಕೊಲೆ ಆಗಿತ್ತು. ಆ 3 ಕೊಲೆ ಆಗಿದ್ದಾಗ ಇಬ್ರು ಮನೆಗೆ ಮಾತ್ರ ಹೋಗಿ 25 ಲಕ್ಷವನ್ನ ಕೊಟ್ಟು ಬಂದ್ರಿ ನೀವು. ಯಾಕೆ ಅಂದ್ರೆ ನೀವು ಡಿಸ್ಕ್ರಿಮಿನೇಟೆಡ್ ಅನ್ನ ನಿಮ್ಮ ಸರ್ಕಾರ ಯಾಕೆ ಕೊಡ್ತು? ಓಕೆ, ಈಗ ನಮ್ಮನ್ನ ಪ್ರಶ್ನೆ ಮಾಡ್ತೀರಿ, ಸಿದ್ದರಾಮಯ್ಯನವರು ಮೊನ್ನೆ ಹೋಗಿ ಒಂದೇವ್ರ ಮನೆ ಕೊಟ್ಟಿದ್ದೀರಿ ಅಂತ ಹೇಳಿ. ಯಾಕೆ ನಾವೇನಾದ್ರೂ ಇನ್ ಕೇಸ್ ನಾವೇನಾದ್ರೂ ಸುಹಾಸ್ ಶೆಟ್ಟಿ ಅವ್ರ ಮನೆಗೆ ಹೋಗಿ ಕೊಟ್ಟಿದ್ರೆ ಇವರೇ ಪ್ರಶ್ನೆ ಮಾಡ್ತಿದ್ರು ಏನಂತ ಹೇಳಿ, ಸುಹಾಸ್ ಶೆಟ್ಟಿಯನ್ನ ರೌಡಿ ಶೀಟರ್ ಅಂತ ನಾವೆಲ್ಲ ಹೇಳಿದ್ದು. ಇದೇ ಬಿಜೆಪಿ ಸರ್ಕಾರ ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಅಂತ ಒಳಗಡೆ ಹಾಕಿತ್ತು. ಇವರೇ ಅದನ್ನ ರೌಡಿ ಶೀಟರ್ ಅಂತ ಹಾಕಿದ್ರು. ನಾವು ಒಂದು ರೌಡಿ ಶೀಟರ್ ಮನೆಗೆ ಹೋಗಿ 25 ಲಕ್ಷ ಕೊಟ್ಟಿದ್ರೆ ಒಬ್ಬ ರೌಡಿ ಶೀಟರ್ಗೆ 25 ಲಕ್ಷ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಇವರೇ ಪ್ರಚೋದನೆ ಶುರು ಮಾಡ್ತಿದ್ರು. ಹಾಗಾಗಿ ಕಾನೂನಿನಲ್ಲಿ ಅಂದ್ರೆ ನೀನು ನ್ಯಾಯಯುತವಾಗಿ ಏನು ಯಾರಿಗೆ ಏನ್ ಸೇರ್ಬೇಕಾಯ್ತೋ ಕೊಟ್ಟಿದ್ದೇವೆ. ಇನ್ನು ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಮಾತಾಡಿದ್ರು, ಯಾರೋ 50 ಲಕ್ಷ ಕೊಟ್ಟಿದ್ದಾರಂತೆ. ನಾನು ನೋಡಿಲ್ಲ ಅದನ್ನ. ಅವರ ವೈಯಕ್ತಿಕವಾಗಿ ಅವ್ರು ಯಾರಿಗಾರ ಕೊಡ್ಬೋದು, ಸರಿನಾ? ಯಾರೋ ಅವ್ರಿಗೆ ಅವ್ರು ದುಡ್ದಿರ್ತಕ್ಕಂಥ ಹಣವನ್ನು ಅವ್ರು ಕೊಡ್ಲಿ. ಬಟ್ ಸರ್ಕಾರದ ದುಡ್ಡನ್ನು ಕೊಡುವಾಗ ನೀವು 1-2 ಮನೆಯಲ್ಲಿ ಸಾವಾಗಿದೆ ಅಂತ ಹೇಳಿ ಕೊಟ್ಟಾಗ ಇನ್ನೊಂದು ಮನೆಯಲ್ಲಿ ನೀವು ಯಾಕೆ ಕೊಟ್ಟಿಲ್ಲ? ಫೈನಲ್ ಕಮೆಂಟ್ ರಜಾಕ್, ನನಗೆ ಒಂದೊಂದು ಶಾಂತಿಯ ನೆಲೆಬೀಡಾಗಬೇಕಿದ್ದು ಅನ್ನೋದು ನನ್ನ ಬಯಕೆ ರಜಾಕ್. ಏನು ಮಾಡ್ತೀರಿ? ಹೀಗೆ ಹೇಳ್ಕೊಂಡು ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಸಾಯಿಸಿದ್ರು, ಪ್ರಚೋದನೆ ಮಾಡಿದ್ರು, ಇದರಲ್ಲೇ ಕಾಲ ಕಳಿಯೋಣ. ಒಂದು ಜನರೇಷನ್ ಕಾಲ ಕಳೆದು ನೆಕ್ಸ್ಟ್ ಜನರೇಷನ್ ಹಾಳು ಮಾಡ್ಬಿಟ್ಟು ಹೋಗ್ಬಿಡೋಣ ನಾವು. ನಮ್ಮ ಕಣ್ಣೀರು ಬಡಿಬೇಕು, ಒಂದಾಗಿ ಬಾಳ್ಬೇಕು. ನಾವು ಕನ್ನಡಿಗರು, ನಾವು ಭಾರತೀಯರು, ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಅಂದ್ಕೊಂಡಿರ್ಬೇಕು. ಮೊನ್ನೆ ಅಷ್ಟೇ ಪಹಲ್ಗಾಮ್ ಮೇಲೆ ಒಂದು ಅಟ್ಯಾಕ್ ಆಯ್ತು. ಯಾರಾದ್ರೂ ಏನಾದ್ರೂ ಮುಸಲ್ಮಾನರ ವಿರುದ್ಧ ಮಾತಾಡಿದ್ರ? ಇಲ್ಲ. ಮುಸಲ್ಮಾನರು ಬಾವುಟ ಹಿಡ್ಕೊಂಡು ನಾವು ಸೇನೆಯ ಜೊತೆ ನಿಂತಿದ್ದೀವಿ, ನಮ್ ದೇಶ ಕಾಪಾಡಕ್ ನಾವು ಸಿದ್ಧವಾಗಿದ್ವಿ, ನಾವು ಹೇಳಿದ್ರಿ. ಕೆಣಕೊಂಬಟ್ಟು ಬಂತು MLC ರವಿಕುಮಾರ್, ಇವರೆಲ್ಲ ಏನ್ ಹೇಳಿದ್ರು? ಸೌಜಾ ತರುಣ್ ಬಗ್ಗೆ ಆಗಿರ್ಲಿ, ಮಧ್ಯಪ್ರದೇಶದ ಒಬ್ಬ ಶಾಸಕ, ಒಬ್ಬ ಮುಸ್ಲಿಂ ಮಹಿಳೆ ಪ್ರೆಸೆಂಟೇಶನ್ ಅನ್ನ ಕೊಡ್ತಿದ್ದಾಳೆ ಆರ್ಮಿಯಲ್ಲಿ ಬಂದು ಅಂತ ಹೇಳ್ಬಿಟ್ಟು ಅವಳ ಬಗ್ಗೆ, ಕುರೇಶಿ ಬಗ್ಗೆ ಮಾತಾಡೋದಾಗಿರ್ಲಿ, ಇದೆಲ್ಲ ನಾವು ಒಗ್ಗಟ್ಟಾಗಿ ಬಾಳಕ್ಕೆ ಸಿದ್ಧವಾಗಿದ್ದೀವಿ, ತಯಾರಾಗಿದ್ದೀವಿ. ಈ ಬಿಜೆಪಿಯ ಸಹ ಸಂಘಟನೆಗಳಿದಾವಲ್ಲ, ಇವ್ರ ಮೇಲೆ ಸೂಕ್ತ ಒಂದು ಕ್ರಮವನ್ನು ತಗೊಂಡ್ರೆ ಸರ್ಕಾರಗಳು, ಅದ್ಯಾವುದೇ ಸರ್ಕಾರ ಆಗಿರ್ಲಿ. ನಿಮ್ ಕಡೆ ಫುಲ್ ಪ್ರೂಫ್ ಯಾರ ಕಡೆಯಿಂದ ತೊಂದರೆ ಇಲ್ಲ, ನಿಮ್ ಕಡೆಯಿಂದ ಕೇಳಿಸ್ತಾ ಇಲ್ಲ. ಸ್ಫಟಿಕ ನಿಮ್ ಕಡೆಯಿಂದ, ಸ್ಫಟಿಕ ಯಾರ ಕಡೆಯಿಂದ ಪ್ರಾಬ್ಲಮೇ ಆಗಲ್ಲ ನಿಮ್ ಕಡೆಯಿಂದ ಇನ್ಮೇಲೆ. ಹಾಗಂತಲ್ಲ, ನಾವೇನು ಮಾಡಿ ಇಲ್ಲ. ಟಾರ್ಗೆಟ್ ಮಾಡೋದು, ಮುಸಲ್ಮಾನರ ವಿರುದ್ಧ ಮಾತಾಡೋದು, ಶೋ ಮಾಡೋದು, ಹೈಲೈಟ್ ಆಗೋದು, ಅದೊಂದು ಫ್ಯಾಷನ್ ನಡೀತಾ ಇದೆ. ಅದನ್ನ ತಡೆ ಮಾಡ್ಬೇಕು ಮೊದ್ಲು. ಈ ದೇಶವನ್ನ ಸ್ವಾತಂತ್ರ್ಯದ ಹೋರಾಟ ಮಾಡಿದ್ ನಾವು ಹೇಡಿಗಳಂತಾರ ನೇಡಿದವರು ಇವತ್ತು ರಾಷ್ಟ್ರೀಯ ಪಾಠ ಕೊಟ್ಟರೆ ನಮ್ಗೆ ಗೊತ್ತವ್ರಿ ಅಲ್ವಾ? ರಾಷ್ಟ್ರೀಯತೆಯ ಪಾಠ ನಾವು ಈ ಹೇಡಿಗಳಿಂದ ಕಲಿಬೇಕಾ? ಸ್ವಾತಂತ್ರ್ಯದ ಹೋರಾಟವನ್ನು ಬಹಿಷ್ಕಾರ ಮಾಡಿದವರ ಸೇನಾಗಳು ಇವತ್ತು ಬಂದು ನಮಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ರೆ ಅವ್ರ ಕೈಯಿಂದ ನಾವು ಸರ್ಟಿಫಿಕೇಟ್ ತಗೋಬೇಕಾ? ನಮ್ಗೆ ದೇಶದಲ್ಲಿ ಅದು ನಾವು ಕೊಡ್ಬೇಕಾ ಪದೇ ಪದೇ? ನೀವು ಪಾಕಿಸ್ತಾನಿಗಳು, ನೀವು ಜಿಹಾದಿಗಳು, ಯಾವ ಮನಸ್ಥಿತಿ ಇದು? ಇದನ್ನ ಸೇರ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ಥ್ಯಾಂಕ್ ಯು ರಜಾಕ್ ಜಿ, ಥ್ಯಾಂಕ್ ಯು. ಸಮಯಾವಕಾಶ ಮುಗೀತಿದೆ, ಅನ್ಯತಃ ಭಾವಿಸ್ಬೇಡಿ. ಯಾವುದೇ ಪ್ಯಾನಲಿಸ್ಟ್ ಕೂಡ ಅನ್ಯತಃ ಭಾವಿಸ್ಬೇಡಿ. ಥ್ಯಾಂಕ್ ಯು ರಾಜಶೇಖರಾನಂದ ಸ್ವಾಮೀಜಿಗಳೇ, ಥ್ಯಾಂಕ್ ಯು ಯದು, ಥ್ಯಾಂಕ್ ಯು ರಘು ದೊಡ್ಡೇರಿ ಅವರೇ. ನಮಸ್ಕಾರ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಒಂದು ಸಾಮರಸ್ಯ ಆಗಬೇಕಾಗತ್ತೆ. ನಾವು ಈ ಪ್ರಕರಣಗಳ ಶೇಕಡಾವಾರು ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ಳೋದು ಹೋಗುವ ಬದಲಿಗೆ ಅದನ್ನು ಕಡಿಮೆ ಮಾಡ್ಕೊಂಡು ಹೋಗುವುದರ ಕಡೆಗೆ, ಸಂಘಟನಾತ್ಮಕವಾಗಿ ಒಂದು ರಾಜ್ಯವನ್ನು ಒಂದೊಂದು ಒಳ್ಳೆ ದಿಕ್ಕಿನಲ್ಲಿ ಕಟ್ಟುವ ಕಡೆಗೆ ಎಲ್ಲರ ಒಂದು ಗಮನ ಇರಲಿ ಅಂತ